ವೇದ ವಾಕ್ಯವನೆಲ್ಲ ಓದಲಿ ಕನ್ನಡದಿ ಓದಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾವಿರ ಗುಡಿಗೆ ಮಣಿಯುವೆನೋ ಸಾವಿರ ಗುಡಿಗೆ ಮಣಿಯುವೆನೋ ನಿಜವನ್ನಯಿಸುವ ನಿಜ ಗುಡಿಯ ಗ್ರಂಥವನು ನಿಜವಾಗಿದ್ದೇನೆ ವಿಷದೋನ್ಮನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋರಾಡಿ ಸುಂದರನಾಗಿ ಕೈಲಾಸಿ ಜಗಸಿದ್ದ ಸಿದ್ಧರುಣರಿಗೆ ನಂದನಪ್ಪೇ ಸಿದ್ಧರುಣರಿಗೆ ನಂದನಪ್ಪೇ ಬಾಳ ಬಲವೇ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಮೂಗುತ್ತಲಿಪ್ಪಗೆ ಶಾಂತವೆಂಬುವ ನದಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ತೂಗವು ಬಾಳ ಕೇಳಲು ಬೇಕು ವೇದಾಂತ ಶಾಸ್ತ್ರವನ್ನು चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तेकपदं देवं वन्दे सिद्धारूढमहं भजे वन्दे सिद्धारूढमहं भजे सिद्धसद्गुरुपादाब्जं जननी जनकस्तथा तत्त्वोपदेशकर्तारं नत्वा भक्तिपुरस्सरम् अद्वैत सार्वभौम जगदादि जगद्गुरु सिद्धारूಢ महास्वामिಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 7ನೆಯ ಸಂಧಿಯ ಮೊದಲನೆಯ ಸೂತ್ರದ 3ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿ ಹಿಂದೆ ಗುರುವಿನ ಉಪದೇಶವನ್ನು ಆಲಿಸಿದಂಥ ಶಿಷ್ಯ ತನಗೆ ಮುಂದೆ ಬಂದಂಥ ಸಂಶಯಗಳನ್ನು ಸದ್ಗುರುಗಳ ಮುಂದೆ ವ್ಯಕ್ತಪಡಿಸುತ್ತಾ
ಯೋಗ ಬಲದಿಂದ ಆತ್ಮ ಲಾಭವಾಗಲು ಮುಕ್ತಿಯಾಗುವುದು ಅಂದು ಅವ ನನಗೆ ಬೆಸಸು ಗುರುವೆ ಅಂತ ಹೇಳ್ತಾ ಬಂದರು. ಹೀಗೆ ನಿನ್ನೆ ಪರ್ಯಂತರವಾಗಿ ಶಿಷ್ಯನು ಜೀವ ಪರಮರ ಯೋಗ ಬಲದಿಂದ, ಇಲ್ಲಿ ಎಲ್ಲರೂ ನೆನಪಿಡಬೇಕು, ಜೀವ ಪರಮರ ಐಕ್ಯ ರೂಪದ ಯೋಗ ಬಲದಿಂದ ಈ ಜೀವನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ ಅನ್ನುವಂಥ ದೃಢ ಪರೋಕ್ಷ ಜ್ಞಾನ ಆಗಬೇಕಾಗಿದ್ದರೆ ಅದು ಜ್ಞಾನ ಯೋಗದ ಬಲದಿಂದನೇ ವಿನಃ ಅನ್ಯ ಯಾವ ತಪೋಬಲದಿಂದಾಗಲಿ ಯುಕ್ತಿಯಿಂದಾಗಲಿ ಶಕ್ತಿಯಿಂದಲೇ ಆಗೋದಿಲ್ಲ. ಈಗ ನಾವು ನೀವು ಕೂಡಿ 25-26 ವರ್ಷ ಏನು ಮಾಡಕತ್ತೀವಲ್ಲ ಇದೇ ಯೋಗ ಅಂದ್ರು. ಯಾವ ಯೋಗ? ಜ್ಞಾನ ಯೋಗ. ಹಾಗೆ ಇದರಿಂದ ಸರ್ವ ಕರ್ಮಗಳೆಲ್ಲವೂ ನಿವೃತ್ತಿಯಾಗಿ ಮುಕ್ತನಾಗ್ತಾನವನು. ಸರ್ವ ಕರ್ಮಾಣಿ ಭಸ್ಮಾತೆಂದಲ್ಲ. ಆ ಒಂದು ಈ ಮಾತು ಹೇಗಾದೀತು ಅಂತ ಶಿಷ್ಯನ ಪ್ರಶ್ನೆ. ಯಾಕಂದರೆ ಶ್ರೀ ಗುರುವೇ ಕರ್ಮದಿಂದ ಆಗಿದ್ದ ತನುವಿರಲು ಯೋಗದಿಂ ಕರ್ಮ ಅಳಿದು ನಿಜವಹ ನೆಂಬುದು ಆಗದು ಇದನ್ನೆಂತೂ ತಿಳಿಯುವನು ಅಂತ ಪ್ರಶ್ನೆ ಅವನು. ಯಾಕಂದರೆ ಶಿವಜೀವೈಕ್ಯ ಜ್ಞಾನ ಯೋಗ ಬಲ ಆದ ಮೇಲೆ ಉಪಾದಾನ ಕಾರಣ ಯಾವುದು ಅಂದರೆ ಅಜ್ಞಾನ. ಅದು ನಿವೃತ್ತಿ ಆಯಿತು. ಯಾಕೆ ನಿವೃತ್ತಿ ಆಗಿದೆ? ಬೆಳಕಿನಿಂದ ಕತ್ತಲು ನಿವೃತ್ತಿ ಆದಂತೆ ಜ್ಞಾನದಿಂದ ಅಜ್ಞಾನ ನಾಶ ಆಗಿದೆ. ಆದರೆ ಅದರ ಕಾರ್ಯವಾದರೂ ಶರೀರ ಅದಲ್ಲ, ಅದರ ನಾಶವನ್ನು ಹೊಂದಬೇಕಾಗಿತ್ತು. ನಿನ್ನೆನೇ ಹೇಳಿದ ನಾನು, ಬೆಂಕಿ ಆದಂದ್ರೆ ಹೊಗೆ ಬರ್ತದಿಲ್ಲ, ಹೊಗೆ ಆದಂದ್ರೆ ಬೆಂಕಿ ಆದ. ಕರ್ಮದಿಂದ ನಾವು ಏನು ಮಾಡಿ ಹುಟ್ಟಿವಿ ಆ ಕರ್ಮ ಮುಗಿಯವರೆಗೂ ಶರೀರ ಇರ್ತದಂತ ಹೇಳಿರಿ. ಇದು ಕರ್ಮ ಆದಂದ್ರೆ ಶರೀರ ಇರ್ತದೆ, ಬೆಂಕಿ ಆದಂದ್ರೆ ಹೊಗೆ ಇರ್ತದೆ. ಮತ್ತು ಜ್ಞಾನದಿಂದ ಕರ್ಮ ನಿವೃತ್ತಿ ಆಗದಂತೀರಿ, ದೇಹ ಇರಬಾರ್ದಲ್ಲ. ಅದರಿಂದಲ್ಲ ದೇಹ ಆದದ್ದು, ಬೆಂಕಿಯಿಂದಲ್ಲ ಹೊಗೆ ಬಂದದ್ದು. ನಾವೆಲ್ಲ ಜಗತ್ತಿಗೆ ಬಂದ ಕಾರಣ ಏನಂದರೆ ಹಿಂದೆ ಮಾಡಿದ ಜನ್ಮದ, ಹಿಂದೆ ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರಕ್ಕೆ, ಹಿಂದೆ ಮಾಡಿದ ತಪ್ಪನ್ನು ಕ್ಷಮಿಸು ಮಹಾದೇವ ಅಂತ ಶಂಕರ ಆಚಾರ್ಯರೇ ಬೇಡ್ತಾರ. ಯಾಕೆ ಬಂತು ಈ ಶರೀರ ಅಂತ ವಿಚಾರ ಮಾಡಿನಪ್ಪ. ಹಿಂದೆ ನಾ ಮಾಡಿದ ಕರ್ಮಗಳಿಂದ ಒದಗಿ ಬಂದೆ ತಾಯಿಯ ಉದರಕ್ಕೆ. ನಾವು ತಾಯಿ ಗರ್ಭಕ್ಕೆ ಸುಮ್ಮನೆ ಬಂದಿಲ್ಲ, ಕರ್ಮದಿಂದ ಬಂದೀವಿ. ಅಂದರೆ ತಂದೆ ತಾಯಿಗಳು ಕರೆದ್ರೆ ಮಗ ಮಗಳು ಬರಂಗಿಲ್ಲ, ತಿಳ್ಕರಿ. ನಾವು ಮಕ್ಕಳಾಗಿಲ್ಲ ಅಂತೀವಲ್ಲ, ಗಂಡಾಗಿಲ್ಲ ಅಂತೀವಲ್ಲ. ಗಂಡು ಹೆಣ್ಣು ಷಂಡ ಇವು 3 ರೀತಿ ಮಾನವನಲ್ಲಿ ಅವತಾರ. ಮಾನವರಲ್ಲಿ 3 ಅವತಾರ ನೋಡ್ರಿ. ಒಂದು ಗಂಡು, ಒಂದು ಹೆಣ್ಣು, ಇನ್ನೊಂದು ಷಂಡ. ಇವು ಯಾರು ಕರ್ಕೊಂಬಂದ್ರು ತಾಯಿ ಗರ್ಭಕ್ಕೆ? ತಾಯಿ ಗರ್ಭಕ್ಕೆ ಹೆಣ್ಣಿನ ತಂದೆ ತಾಯಿ ಪ್ರಯತ್ನ ಮಾಡಿ ತಂದಿಲ್ಲ, ಗಂಡನ ಮನೆಯ ಅತ್ತೆ ಮಾವ ಪ್ರಯತ್ನ ಮಾಡಿಲ್ಲ, ಮತ್ತೆ ನೀವಿಬ್ಬರು ಗಂಡ ಹೆಂಡತಿ ಕೂಡ ಪ್ರಯತ್ನ ಮಾಡಿಲ್ಲ. ನೀವು ಪ್ರಯತ್ನ ಮಾಡಿದ್ರೆ ಬರಂಗಿದ್ರೆ ದೇವ್ರ ಹುಡುಗಿ ಹೋಗ್ತಿದ್ದಿಲ್ಲ, ದೇವ್ರನ್ನ ಕೇಳ್ತಿದ್ದಿಲ್ಲ ಮಕ್ಕಳಾಗಿಲ್ಲ ಅಂತ. ಇಲ್ಲಿ ಅನುಭವಕ್ಕಾಗಲ್ಲ. ಅಂದರೆ ಕರ್ಮದಿಂದನೇ ಬಂದೀವಿ ಅಂತ ನಾವು. ಹಾಗಾಗಿ ಆ ಕರ್ಮ ನಾಶವಾದ ಮೇಲೆ ದೇಹ ನಾಶ ಆಗ್ಬೇಕಲ್ಲಪ್ಪ ಅಂದಾಗ
ಈ ದೇಹವು ನಾಶವು ಆಗಬೇಕಾಗಿ, ಆದರೆ ಉಪಾದಾನ ಕಾರಣವಾದ ಅಜ್ಞಾನ, ನಿಮಿತ್ತ ಕಾರಣವಾದ ಕರ್ಮ ಇವೆರಡೂ ಜ್ಞಾನದಿಂದ ನಾಶವಾದರೂ ಶರೀರ ಮಾತ್ರ ಯಾಕೆ ನಾಶ ಆಗಿಲ್ಲ? ಜ್ಞಾನದಿಂದ ಸಂಚಿತ ಕರ್ಮ ನಾಶ ಎಂದಿರಿ, ಆಗಾಮಿ ಕರ್ಮ ನಾಶ ಎಂದಿರಿ, ಪ್ರಾರಬ್ಧನೂ ನಾಶ ಅಂತೀರಿ. ಶರೀರ ಯಾಕೆ ನಾಶ ಆಗಬಾರ್ದಪ್ಪ ಜ್ಞಾನಿಗಳಿಗೆ? ಜ್ಞಾನ ಆದ ತಕ್ಷಣ ಶರೀರ ಬಿದ್ದು ಹೋಗು. ಮತ್ತು ಅವರು ಬದುಕ್ಯಾರಲ್ಲ, ಮತ್ತು ಅವ್ರ ಜ್ಞಾನಿಗಳಂತಿದ್ದು ಅಜ್ಞಾನಿಗಳು ಅನ್ಬೇಕು. ನನಗೆ ಸಂಶಯ ಬರ್ತದ ಗುರುವೇ, ಅದನ್ನು ತಿಳಿಸ್ರಿ ಅಂತ ಶಿಷ್ಯನ ಒಳಗಿನ ಪ್ರಶ್ನೆ. ಹಾಗಾಗಿ ಇಲ್ಲಿ ತನು ವಿರತಿ ಜಗದ ಜನರ ಮಧ್ಯದಳು ಓರ್ವನೆನಿಸಿ ಮೊದಲಂತೆ ಜೀವಿಸುವ ಅವನಂ ಮುಕ್ತನೆನಲಿದೇನು ಅಘಟಿತವರೇ ಅದಲ್ತೆ ಅಂತ ಪ್ರಶ್ನೆ. ನೀ ಗುರು ಹೇಳಿದ್ ನನಗೆ ಆಶ್ಚರ್ಯ ಆಗತ್ತದಪ್ಪ. ಎಂದೂ ಕೇಳಲಾರದ, ಯಾವ ಜನ್ಮದಲ್ಲಿ ಈ ಕರ್ಣದಲ್ಲಿ ಬೀಳಲಾರದ ವಿಚಾರವನ್ನು ನನಗೆ ಹೇಳಕತ್ತಿರಲಿಲ್ಲ. ನನಗೆ ಆಶ್ಚರ್ಯ ಆಗತ್ತದ. ಯಾಕಂದರೆ ತನು ವಿರುತ್ತ, ತನು ಅಂದರೆ ದೇಹ, ದೇಹ ಅಂದರೆ ಶರೀರ. ಈ ಜಗತ್ತಿನ ಸರ್ವ ಜನರು ನಾವು ಇದ್ದೀವಂದರೆ ನಾವು ಶರೀರ ಆದಂತ ಅರ್ಥ ಅಲ್ಲ. ನಾವು ಇಲ್ಲ ಅಂದರೆ 3 ತಾಸು ಇಲ್ಲ, 1 ದಿನ ಇಲ್ಲ 2 ದಿನ ಇಡ್ತಾರೆ, ಆಮೇಲೆ ಮಣ್ಣಾಗಿ ಬಿಟ್ಟಾಕ್ತಾರೆ. ಮತ್ತು 79 ವರ್ಷ ನಾವು ಇವಿ ಅಂತ ಯಾಕೆ ಬದುಕೀವಿ ಅಂದರೆ ಶರೀರ ಆದಂತೆ ಇವಿ. ಇಲ್ಲಾಂದ್ರೆ ಮನೆಗೆ ಇಟ್ಕೊಂತಾರ? ಇಲ್ಲ. ಅಂದಾಗ ಹಾಗೆ ಜೀವಿಸಿಕೊಂಡಿರುತ್ತಾನೆ. ಜೀವ ಆದಂತ ಅರ್ಥ ಆಯ್ತಲ್ಲ ನಾವಿದ್ದೀವಂದ್ರೆ. ಸರ್ವ ಜನರಿದ್ದಂತೆ ಇವನು ಇರುವುದರಿಂದ ಜಗತ್ತಿನ ಅಜ್ಞಾನಿ ಜನ ಬೇಕಾದಷ್ಟು ಆರ. ಕಳ್ಳನು ದೇಹ ಆದ, ಸುಳ್ಳನಿಗೂ ದೇಹ ಆದ, ಅನಂತ ರೀತಿ ಪಾಪಿಗೂ ದೇಹ ಆದ, ಪುಣ್ಯಾತ್ಮರಿಗೂ ದೇಹ ಆದ. ಅದರಂತೆ ಇವನಿಗೂ ದೇಹ ಆದಂತ ಅರ್ಥ ಆದಾಗ ಮತ್ತು ಎಲ್ಲರೂ ಮುಕ್ತರಂತ ಹೇಳ್ಬೇಕಾಯ್ತಲ್ಲ. ಎಲ್ಲರಿಗೆ ಅನ್ನಕ್ಕೆ ಬರ್ತದೇನು? ಇಲ್ಲ. ಮುಕ್ತನಾಗಿದ್ದರೆ ಈ ಜಗತ್ತಿನ ಜನಗಳ ಮಧ್ಯದಲ್ಲಿ ಯಾವ ಒಬ್ಬ ವ್ಯಕ್ತಿ ಮುಕ್ತ ಆದ, ಬ್ರಹ್ಮನಾದ, ಪರಮಾತ್ಮ ಸ್ವರೂಪ ಅಂದರೆ ಲೋಕದ ಜನರಿಗೆ ಅವನ ಶರೀರಕ್ಕೂ ಏನಾದರೂ ವ್ಯತ್ಯಾಸ ಇರಬೇಕಲ್ಲ, ಹೌದಿಲ್ಲ? ಹಾಗೆ ಇವನು ಲೋಕದವರಂತೆ ಜೀವಿಸಿಕೊಂಡಿರದೆ ಬೇರೆ ರೀತಿಯಿಂದ ಜೀವಂತವಾಗಿ ಬದುಕಿದರೆ ಅವನಿಗೆ ಜ್ಞಾನ ಅಂತೀವಿ ನಾವು. ಮತ್ತೆ ಹಾಗಲ್ಲ ಅಂತಂದ್ರೆ ಅಜ್ಞಾನ ಕಾಲದಲ್ಲಿ ಇದೇ ದೇಹ, ಇದೇ ಇಂದ್ರಿಯ, ಇದೇ ಮನಸ್ಸು, ಇದೇ ಬುದ್ಧಿ, ಇದೇ ಚಿತ್ತದಿಂದ ನಾವು ವ್ಯವಹಾರ ಮಾಡಿವಿಲ್ಲ. ಜೀವಾತ್ಮನ ವ್ಯವಹಾರ ಎದರಿಂದ ನಡೆದಂದ್ರೆ ಗುದ್ದಲಿ, ಸಲಿಕೆ, ಆರೆ, ಪಿಕಾಸಿ, ಬಡಿಗೆ ಉಪಯೋಗ ಮಾಡುವಂಥ ಕೊಡತಿ, ಕಂಬಾರನ ತಿದಿ, ಇದರಲ್ಲಿ ವ್ಯವಹಾರ ಇಲ್ಲ. ಜೀವನ ವ್ಯವಹಾರ ದೇಹ ಮತ್ತು ಇಂದ್ರಿಯಗಳಿಂದ ಮಾಡ್ತೀವಿ ವ್ಯವಹಾರ. ದೇಹ ಬೇಕೆಲ್ಲ. ಏನಾದ್ರು ವ್ಯವಹಾರ ಮಾಡಬೇಕಾದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ದೇಹ ಬೇಕು, ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ದೇಹ ಬೇಕು, ಕೇಳಬೇಕು ಅಂದರೆ ಕಿವಿ ಬೇಕು, ನೋಡ್ಬೇಕಂದ್ರೆ ಕಣ್ಣು ಬೇಕು. ಇವೆಲ್ಲ ದೇಹ ಇಂದ್ರಿಯಾದಿಗಳಿಂದ ಜೀವನ ವ್ಯಾಪಾರ ಅಂದರೆ ವ್ಯವಹಾರ ನಡೆದಿಲ್ಲ ಅಂದಾಗ, ಹಾಗೆಯೇ ಜ್ಞಾನಿಗಳಾದಂಥ ಜೀವನ್ಮುಕ್ತರು ಅಜ್ಞಾನಿ ದೇಹ ಇಂದ್ರಿಯಗಳಿಂದ ವ್ಯವಹಾರ ಮಾಡದಂತೆ ಅವನು ವ್ಯವಹಾರ ಮಾಡ್ತಾನಂತೀರಿ ಹೇಳ್ತಲ್ಲೆವು ಅಂದಾಗ, ಮತ್ತು ಅವನು ಹೇಗೆ ಮುಕ್ತ, ಇವ್ರು ಯಾಕೆ ಮುಕ್ತರಲ್ಲ?
ಅವ್ರಿಗಷ್ಟೇ ಮುಕ್ತರಂತ ಯಾಕೆ ಹೇಳ್ತಾರೆ? ನಮ್ಮೆಲ್ಲರಿಗೆ ಹೇಳ್ರಿ ಮುಕ್ತರಂತ. ಅಂದರೆ ಅಲ್ಲಿ ಮುಕ್ತನಾಗಿದ್ದರೆ ಆ ಯೋಗಿ ಅಜ್ಞಾನ ಕಾಲದ ವ್ಯವಹಾರಕ್ಕೆ ವಿಲಕ್ಷಣವಾದ ವ್ಯವಹಾರವು ಅವನಲ್ಲಿ ಇರಬೇಕಾಗಿತ್ತು. ಅಜ್ಞಾನ ಕಾಲದಲ್ಲಿ ಏನಿತ್ತು ಅವು ಜ್ಞಾನ ಕಾಲದಲ್ಲಿ ಇರಬಾರ್ದಾಗಿತ್ತು. ಅವನು ಅಜ್ಞಾನ ಕಾಲದಾಗ ಸ್ನಾನ ಮಾಡ್ತಿದ್ದ, ಮೈ ತಿಕ್ತಿದ್ದ. ಅವನು ಅಜ್ಞಾನ ಕಾಲದಲ್ಲಿ ಬಟ್ಟೆ ಹುಡ್ತಿದ್ದ, ಬಟ್ಟೆ ಬಿಚ್ತಿದ್ದ. ಅವನು ಅಜ್ಞಾನ ಕಾಲದಲ್ಲಿ ಸಂಸಾರ ಮಾಡ್ತಿದ್ದ, ಹೆಂಡ್ರ ಮಕ್ಕಳಂತಿದ್ದ. ಇವನು ಹೆಂಡ್ರ ಮಕ್ಕಳಂತಾನ. ಮತ್ತು ಅವ್ರ ಅಜ್ಞಾನಿಗಳು ಇವನ ಜ್ಞಾನಿ ಅಂತ ಹೆಂಗೆ ಹೇಳ್ತೀರಿ? ಸಂಶಯ ಇದು. ಹಾಗೆ ಆ ಕಾರಣದಿಂದ ಎಲ್ಲರಂತೆ ಅವನು ಕೂಡ ಎಲ್ಲರಂಗೆ ಮಾಡಿದ್ದಾದರೆ ಅವನಿಗೆ ಮುಕ್ತ ಅಂತ ಹೆಂಗೆ ಹೇಳಬೇಕು? ಆ ಕಾರಣ ತಾವು ಮಾತ್ರ ಮುಕ್ತನಂತ ಹೇಳ್ತೀರಿ. ಇಲ್ಲ ಅವನು ಮುಕ್ತ ಅಂತ ನೀವು ಹೇಳ್ತೀರಿ. ಈ ನಿಮ್ಮ ಮಾತನ್ನು ಕೇಳಿ ನನಗೆ ಏನಾಗಿದೆ ಅಘಟಿತವದಲ್ತೆ ಆಶ್ಚರ್ಯ ಆಗ್ತದ ಗುರುವೇ. ಆಶ್ಚರ್ಯ ಆಗ್ತದ ನೋಡು. ಇಲ್ಲೇ ನಮಗೆ ಅನ್ನಿಸ್ತದ, ಒಬ್ಬ ಸಾಧು ಅಂದ ತಕ್ಷಣ ನಮ್ಮ ಲಕ್ಷಣ ಎಲ್ಲಿಗೆ ಹೋಗ್ತದ? ಅವನ ಗಡ್ಡ, ಮೀಸೆ, ಜಟ, ಜೂಟದ ಕಡೆ ಹೋಗ್ತದ. ನಾವು ಅಜ್ಞಾನಿಗಳೇನಂದ್ರೆ ಅವನ್ನ ನೋಡಿ ಸಾಧು ಅಂತಂದೀವಿ ನಾವು. ನಮಗಂತಾರೇನು ಸಾಧು ಅಂತ ಅನ್ನಂಗಿಲ್ಲ. ಯಾಕಂದರೆ ಅವನ ಲಕ್ಷಣ ಬೇರೆ ಅದ, ನಮ್ಮ ಲಕ್ಷಣ ಬೇರೆ ಅದ. ಅದಕ್ಕೆ ಸಾಧು ಅಂತ ಯಾರು ಅನ್ನಂಗಿಲ್ಲ ನಮ್ಗೆ. ಸಾಧು ಅನ್ನುವ ನಿಜವಾದ ಅರ್ಥ ಯಾವನಿಗೆ ಗೊತ್ತದ ಅವನು ನಿಜವಾದ ಸಾಧುಗಳನ್ನು ಕಂಡು ಹಿಡಿತಾನೆ. ಆ ಶಕ್ತಿ ಬರ್ತವನು. ಯಾರಪ್ಪ ಸಾಧು? ನಿಜವಾದ ಮಾನವ ಜನ್ಮವನ್ನು ಎತ್ತಿ ಯಾವುದೇ ಆಶ್ರಮದಲ್ಲಿ ಹುಟ್ಟಿ ಅವನು ತನ್ನ ನಿಜವಾದ ಸ್ವರೂಪ ಸಾಕ್ಷಾತ್ಕಾರಕ್ಕಾಗಿ ಗುರುಮುಖದಿಂದ ಕೇಳಿ ಗುರುಗಳಿಗೆ ಶರಣಾಗತನಾಗಿ ತನ್ನ ನಿಜವಾದ ಸ್ವರೂಪ ಸಾಕ್ಷಾತ್ಕಾರದ ಸಾಧನೆಯಲ್ಲಿ ಯಾವನು ಧುಮಿಕೆನ ಅವನು ಸಾಧು. ಏನರ್ಥ? ಸಾಧನೆಯಲ್ಲಿ ಧುಮಿಕೆದವನು ಸಾಧು. ತಂಬಾಕು ಸೇದವನು ಸಾಧು, ಸೇಂದಿ ಕುಡಿಯವನು ಸಾಧು, ಜಡ ಬಿಟ್ಟವನು ಸಾಧು, ಕಾಯಿ ಬಿಟ್ಟು ಹಾಕಿದವನು ಸಾಧು ಅಂತ ನಮಗೆ ಗೊತ್ತು. ನಮಗೇನು ಅಜ್ಞಾನಿಗಳು ಹಿಂದಿನವ್ರು ಅಂತಾರೆ, ನಾವು ಅಂತೀವಿ. ನಿಜವಾದ ಸಾಧು ಯಾರು? ನೀವೆಲ್ಲ ಸಾಧುಗಳೇ. ಇಷ್ಟು ವರ್ಷ ಪರ್ಯಂತರವಾಗಿ ಯಾವುದರಲ್ಲಿ ನೀವು ಧುಮಿಕಿರಿ? ಇದೇ ನಿಜವಾದ ಸಾಧನೆಯಲ್ಲಿ ಧುಮಿಕಿರಿ. ನಿಜವಾದ ಸಾಧುಗಳು ನೀವು ನೋಡು. ನಿಮ್ಮಂಥವರ ದರ್ಶನ ಅಜ್ಞಾನಿಗಳು ಪಾಪಿಗಳು ಮಾಡಿದರೆ ಆ ದರ್ಶನ ಭಾಗ್ಯದಿಂದ ಅವ್ರು ಪುಣ್ಯಾತ್ಮರಾಗ್ತಾರೆ. ಅಷ್ಟು ತಾಕತ್ತಾದ ಇದಕ್ಕೆ ತಾಕತ್ತು ಅಷ್ಟಾದ ನಿಜವಾದ ಸಾಧುಗಳು. ಹಾಗಾಗಿ ಇಲ್ಲಿ ಹೇಗೆ ತಿಳಿದುಕೊಳ್ಳಬೇಕು ಗುರುವೇ? ಆಶ್ಚರ್ಯವಾಗುತ್ತದೆ ಎಂದಾಗ ಗುರುಗಳು ಹೇಗೆ ಅಂತ ವಿಚಾರ ಮಾಡಿದರೆ ಶಿಷ್ಯನು ಮತ್ತೆ ಪ್ರಶ್ನೆ ಮಾಡ್ತಾನ. ಅರಿದೊಡನೆ ಬಂಧನಂ ಪರಿದು ದೇಹವಂ ಪೋಗಿ ಕುರ್ಹಿಲ್ಲದೆ ಏಕರಸವೇ ತಾನಾಗಲಿಯ ತೆರನು ಆವದು ಆರ್ಯ ಕರುಣಿಪದು. ಹೇ ಆಚಾರ್ಯರೇ, ಕರುಣಿಪದು ಅಂದರೆ ನನಗೆ ಕೃಪೆಯಿಂದ ತಿಳಿಸುವುದು, ಕೃಪೆಯಿಂದ ಜ್ಞಾನವನ್ನು ದಾನ ಮಾಡೋದು, ಕೃಪೆಯಿಂದ ಕರುಣೆಯಿಂದ ದಯಾಳತ್ವದಿಂದ ನನ್ನ ರಕ್ಷಣೆ ಮಾಡೋದು. ಯಾಕಂದರೆ ಅರಿದೊಡನೆ ಬಂಧನಂ ಪರಿದು ಹೋಗಿ, ಯಾವ ವಸ್ತುವನ್ನು ತಿಳಿದ ಕೂಡಲೇ ಬಂಧವು ಪರಿದು ಹೋಗಿ ಅಂದರು. ಮೊದಲು ಹಗ್ಗದಲ್ಲಿ ಹಾವು ತೋರ್ತಿತ್ತು,
ಹಗ್ಗವನ್ನು ತಿಳಿದ ಮೇಲೆ ಹಾವಿನಿಂದ ತೋರಿದ ಭಯಭೀತಿ ಹೋಗ್ತಿದ್ದಿಲ್ಲ, ಹೋಗೋದಿಲ್ಲ. ಅದರಂತೆ ಆ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ತಿಳಿದ ಮೇಲೆ ದೇಹ ಹೋಗಬೇಕಾಗಿತ್ತು, ಉಳಿಬಾರದು ದೇಹ. ಜ್ಞಾನಿಗಳಿರ್ತಾರವರು ಪರಿದು ಹೋಗಿ ಶರೀರವು ನಾಶವಾಗಿ ಕುರುಹಿಲ್ಲದೆ ಗುರುತಿಸಲಿಕ್ಕೆ ಬಾರದೆ. ಕುರುಹು ದೂರದಂದ್ರೆ ಗುರುತು ಕಂಡು ಹಿಡಲಿಕ್ಕೆ ಏನು ಉಳಿಬಾರದು. ಯಜ್ಞ ಮಾಡುವಾಗ ನೋಡಬೇಕು, ಬೆಂಕಿ ಹತ್ತಿದಾಗ ನೋಡೋದು ಬೇರೆ, ಯಜ್ಞ ಮಾಡಾಗ ನೋಡೋದು ಬೇರೆ. ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಸುಮಾರು 9, 11 ಅಥವಾ 16 ಈ ಪ್ರಕಾರ ಕಟ್ಟಿಗೆಯ ತುಣುಕುಗಳನ್ನು ತರ್ತಾರೆ. ಕಟ್ಟಿಗೆ ಬೇರೆ 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 ಬೇರೆ, ಗಂಧದ ಕಟ್ಟಿಗೆ ಬೇರೆ, ಇನ್ನೊಂದು ಕಟ್ಟಿಗೆ ಎಲ್ಲವ ತಂದು ಅಲ್ಲಿ ಯಜ್ಞದಲ್ಲಿ ಏನು ಮಾಡ್ತಾರೆ, ಅರ್ಪಣೆ ಮಾಡ್ತಾರಿಲ್ಲ. ಅವೆಲ್ಲವೂ ಕೂಡ ಬೂದಿನೇ ಆಗ್ಯಾವಿಲ್ಲ. ಗಂಧದ ಕಟ್ಟಿಗೆ ಬೇರೆ, ಮತ್ತು ಮಾವಿನ ಚಕ್ಕೆದು ಬೇರೆ, ಬೇವಿಂದ ಬೇರೆ, ಏನೇನು ಬೇರೆ ಬೇರೆ ಉಳ್ಕೊಂಡವ. ಎಲ್ಲವೂ ಸೇರಿ ಒಂದೇ ಬೂದಿ, ಅಲ್ಲೇನು ಕುರುಹಿಲ್ಲ. ಗಂಧದ ಕಟ್ಟಿಗೆ ಅನ್ನೋದು ಅಲ್ಲಿ ಗೊತ್ತಾಗಲ್ಲ, ಬೇವಿನ ಕಟ್ಟಿಗೆದು ಗೊತ್ತಾಗೋದಿಲ್ಲ, ಮಾವಿನ ಕಟ್ಟಿಗೆದು ಗೊತ್ತಾಗೋದಿಲ್ಲ. ಯಾಕೆ ಏನು ಉಳ್ಕೊಂಡಿಲ್ಲ, ಎಲ್ಲವೂ ಬೂದಿ ಆಗ್ಯಾವಲ್ಲಿ. ಅದರಂತೆ ಏಕರಸವೇ ಅಖಂಡ ನಿಜರೂಪವೇ ತಾನಾಗಿರದೆ ಇದು ಯಾವ ರೀತಿ ಪೂಜ್ಯರೇ ನನಗೆ ಕರುಣಿಪದು ಅಂತ ಪ್ರಶ್ನೆ. ಅರ್ಥ, ಹೇ ಗುರುದೇವ, ತಾವು ಹೇಳಿದಂತೆ ಜ್ಞಾನ ಆದೊಡನೆ ಅಜ್ಞಾನ ತತ್ಕಾರ್ಯ ಪ್ರಪಂಚವೆಲ್ಲ ನಾಶ ಆಗಿ ದೇಹವು ಹೋಗಿ ಅಖಂಡ ಚೈತನ್ಯ ರೂಪ ಪರಬ್ರಹ್ಮ ಸ್ವರೂಪನೇ ತಾನಾಗಿರಬೇಕಾಗಿತ್ತು. ಹೌದಿಲ್ಲ? ಯಾಕಂದ್ರೆ ಕರ್ಪೂರವು ಉರಿದು ಹೋಗಿ ಏನು ಉಳಿಯದೆ ಹೇಗೆ ಬೇಯಲಾಗುತ್ತದೆಯೋ, ಕರ್ಪೂರ ಕಾಯಿ ಮೇಲೆ ಇಟ್ಟು ಮಂಗಲ ಮಾಡಿದ ಮೇಲೆ ಕರ್ಪೂರದ ಕುರುಹು ಏನಾದರೂ ಗುರುತ ಅದೇನಲ್ಲಿ? ಕಟ್ಟಿಗೆದು ಗುರುತು ಬೂದಿ ಉಳ್ಕಂತದ. ಆದರೆ ಕರ್ಪೂರ ಬೆಟ್ಟದಷ್ಟು ಕರ್ಪೂರವು ಸುಟ್ಟು ಊದಿಯ ಮಾಡಲು ಸುಡಲು ಬೊಟ್ಟಿಡಲು ಒಂದು ಬೊಟ್ಟಿಟ್ಟು ನೋಡಿದ್ರು ಕೂಡ ಅದರಲ್ಲಿ ಬೂದಿ ಇಲ್ಲ ಅಂತ. ಒಂದು ಹಳ್ಳಲ್ಲ, ಬೆಟ್ಟದಷ್ಟು ಕರ್ಪೂರ ಅಂದರು. ಅಲ್ಲಿ ಬೆಂಕಿ ಹತ್ತಿ ಸುಟ್ಟ ಮೇಲೆ ಬೊಟ್ಟಿಟ್ಟು ಏನನ ಬೂದಿ ಸಿಗ್ತದೆ ಅಂದರೆ ಇಲ್ಲ. ಎಲ್ಲಿ ಹೋಯ್ತು ಕರ್ಪೂರ? ಬೈಲಲ್ಲೇ ಬೈಲಾಗ್ಬಿಡಿತು ನೋಡ್ರಿ, ಏನು ಉಳ್ಕೊಂಡಿಲ್ಲ ಅದು. ಅದರಂತೆ ಜ್ಞಾನಿ ಮುಕ್ತನೆಂದು ಗುರುತು ಕೂಡ ಹಿಡಿಯಲಿಕ್ಕೆ ಬಾರದವನಾಗಿರಬೇಕಾಗಿತ್ತು. ಎಂಥವನು ಜ್ಞಾನಿ ಅಂತ ಕಂಡು ಹಿಡಿಲಿಕ್ಕೆ ಆಗಬೇಕಾಗಿತ್ತಪ್ಪ. ಯಾಕಂದ್ರೆ ಬೈಲಿನಲ್ಲಿ ಬೈಲ ಆಗಬೇಕಾಗಿತ್ತಲ್ಲ. ಹೀಗಾಗದಿದ್ದರೆ ಮುಕ್ತನೆಂದು ನಿಶ್ಚಯ ಮಾಡುತ್ತಿದ್ದೇವೆ. ಹೀಗಾಗದೆ ಇರಲಿಕ್ಕೆ ಕಾರಣವೇನು? ಜಗದ ಜನರಂತೆ ಇವನು ಜೀವಿಸಿಕೊಂಡು ಇರಲಾಗಿ ಇವನಿಗೆ ಮುಕ್ತ ಜ್ಞಾನಿ ಅಂತ ಹೇಳುವುದು ಯಾವ ರೀತಿ ಅಂತ ನನಗೆ ಸಂಶಯ ಬಂದದಂತ ಅಭಿಪ್ರಾಯವನ್ನು ಹೇಳ್ತಾರೆ ನೋಡ್ರಿ. ಈ ಒಂದು 7ನೇ ಸಂಧಿ ಪ್ರಥಮ ಸೂತ್ರದಲ್ಲಿ ಏನು ಮಾಡಿದ? ಪ್ರಶ್ನೆಯನ್ನು ನಿರೂಪಣೆ ಮಾಡಿದ. ತನ್ನ ಪ್ರಶ್ನೆ ಮೊದಲು ಗುರುವಿನ ಮುಂದೆ ಹೇಳ್ಬಿಡ್ತಾನೆ. ಆಮೇಲೆ ಗುರುಗಳು ಅವನ ಎಲ್ಲ ಪ್ರಶ್ನೆಯನ್ನು ಮನದೋಳಿಟ್ಟುಕೊಂಡು ಆ ಶಿಷ್ಯನ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರವನ್ನು ಕೊಡಬೇಕು. ಎಲ್ಲ ಅದ್ರಾಗ ಅದ್ ನೋಡು, ನಡಿ ಹೋಗಂದ್ರೆ ಏನದ ಅದ್ರಾಗ? ಎಲ್ಲದ್ರಾಗ ಅದಂತ ಎದ್ರಾಗ ಅದ ಏನದ ಬಿಡಿಸಿ ಶಿಷ್ಯರಿಗೆ ಹೇಳ್ಬೇಕಲ್ಲ.
ಇವಿದ್ರೆ ಏನು ಗೊತ್ತಿಲ್ಲ, ಅಪ್ಪ ಹಿಂಗನ್ನಪ್ಪ ಇನ್ನೊಮ್ಮೆ ಮಾತಾಡಬೇಡ ಅಂತೇಳಿ ಸುಮ್ಮನೆ ಕೊಂದ್ಬಿಟ್ಟು ಆಯ್ತು. ರೊಕ್ಕ ಕೊಡೋದು, ಕಾಣಿಕೆ ಕೊಡೋದು, ಕೈ ಮೇಗೋದು, ಕಡೆಗೆ ಆಗೋದು ಅಷ್ಟೆ. ಕಾಣಿಕೆ ಕೊಡೋದು, ಕೈ ಮೇಗೋದು, ದೊಡ್ಡದಪ್ಪ ನೀನಂತ ಆತನ ಆ ಕಡೆ, ನೀನು ಈ ಕಡೆ. ಶಿಷ್ಯನಿಗೆ ಧೈರ್ಯ ಬರಬೇಕಾದ್ರೆ ಗುರುವೇ ಧೈರ್ಯ ತುಂಬಬೇಕು. ಕೇಳು, ನೀನು ಮನಸ್ಸಿನಲ್ಲಿ ಇದ್ದದ್ದು ಹೇಳು. ನಿನ್ನ ಜೀವನ ಪಾವನ ಆಗಿ ಪರಿಶುದ್ಧನ ಆಗಬೇಕಾದ್ರೆ ಒಂದು ಚಾನ್ಸ್ ಸಿಕ್ಕದೀಗ. ಮಾನವ ಜನ್ಮ ತೊಟ್ಟು ಬಂದಿದ್ದ ತಮ್ಮ. ಈ ಜನ್ಮದಲ್ಲಿ ನೀನು ಯಾವ ಗುರಿಯನ್ನು ಇಟ್ಟು ಏನನ್ನ ನಾಶ ಮಾಡಿಕೊ ಅಂದರೆ, ಜ್ಞಾನವೆಂಬ ಬಾಣದಿಂದ ಅಜ್ಞಾನವೆಂಬ ಮಾಯೆಯನ್ನು ನೀನು ಕೊಲ್ಲಂದ್ರು. ಅಜ್ಞಾನಕ್ಕೆ ನಾವು ಬಿಟ್ಟಿವಿ ಹುಲಿ, ಕರಡಿ, ಮೊಲ, ಚಿಗರೆ ಇವಕ್ಕೆ ಗುರಿ ಇಟ್ಟು ಮಂದಿ ನಾವೀವಿ. ಮೀನಕ್ಕೆ ಗುರಿ ಇಟ್ಟಿವಿ, ಕೋಳಿಗೆ ಗುರಿ ಇಟ್ಟಿವಿ, ಕ್ವಾಣಕ್ಕೆ ಗುರಿ ಇಟ್ಟಿವಿ, ಕುರಿಗೆ ಗುರಿ ಇಟ್ಟಿವಿ. ಈಗ ಅಜ್ಞಾನಕ್ಕೆ ಗುರಿ ಇಡುವ. ಅಜ್ಞಾನ ಅಂದ್ರೆ ಏನು, ಅದರ ಕಾರ್ಯ ಏನದ, ಅದರಿಂದ ಎಷ್ಟು ದುಃಖ ಅದ ಮತ್ತೆ ನಮಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲದ ಕಾರಣದಿಂದ ಶಿಷ್ಯರು ಗುರುವಿಗೆ ಬಂದು ಸಾಷ್ಟಾಂಗ ಮಾಡ್ತಾರೆ. ಏನು ಅವರೇನು ತಂದೆ ಅಲ್ಲ, ತಾಯಿ ಅಲ್ಲ, ಮಾವಲ್ಲ, ಅತ್ತೆ ಅಲ್ಲ. ಏಕಶ್ಚಿತವಾಗಿ ಎಲ್ಲೋ ಹುಟ್ಟಿ ಬೆಳೆದಂಥ ಒಬ್ಬ ವ್ಯಕ್ತಿಗೆ, ಎಲ್ಲೋ ಹುಟ್ಟಿ ಬೆಳೆದಂಥ ಒಬ್ಬ ಶಿಷ್ಯರು, ಹೆಣ್ಣಾಗ್ಲಿ ಗಂಡಾಗ್ಲಿ, ದೀರ್ಘದಂಡ ನಮಸ್ಕಾರ ಮಾಡಿ ಕೈ ಮುಗಿತಾರೆ ಅಂದ್ರೆ ಆಕೆ ಮನಸ್ಸನ್ನು ಅರ್ಥ ಮಾಡ್ಕೊಂಗಿಲ್ಲ. ನೀನು ಯಾಕೆ ನಮಸ್ಕಾರ ಮಾಡಿಲ್ಲ, ಯಾಕಮ್ಮ, ಏನು ಕಾರಣ ಅಂತ ಕೇಳ್ಬೇಕು. ನೀನು ನಾಚಿಕೆ ಬರ್ತದ. ಹಾಗಾಗಿ ಇಲ್ಲಿ ಹೇಳೋದಲ್ಲ, ಶಿಷ್ಯ ಹೇಳ್ದ. ಜೀವನ್ಮುಕ್ತ ಅಂದ್ರೆ ಎಲ್ಲರಿಗಿಂತ ಬೇರೆಯಾಗಿ ಇರಬೇಕು. ಜನಗಳ ಮಧ್ಯದಲ್ಲಿ ಸಾಧು ಹೆಂಗೆ ಬೇರೆ ಇರಲ್ಲ, ಅವ್ರ ಲಕ್ಷಣ ಬೇರೆ ಅವಲ್ಲ. ಅದ್ರಂಗ ಅಜ್ಞಾನಿಗಳ ಮಧ್ಯದಲ್ಲಿ ಜ್ಞಾನಿಯ ಲಕ್ಷಣ ಭಿನ್ನ ಇರಬೇಕಾಗಿತ್ತು. ನೀವು ಹೇಳೋ ಪ್ರಕಾರ ಜ್ಞಾನ ಆದ ಮೇಲೆ ಅವನು ದೇಹ ಇರ್ತದ, ಅವನು ಕರ್ಮ ಮಾಡ್ತಾನ ಅಂತ ಹೇಳಿದಾಗ ಯಾರು ಜ್ಞಾನಿ ಯಾರು ಅಜ್ಞಾನಿ ಅಂತ ಹೆಂಗ ಕಂಡು ಹಿಡಿಯಬೇಕು ಸದ್ಗುರುನಾಥ? ಪ್ರಶ್ನೆ. ಅದಕ್ಕೆ ಜಗದ ಜನರಂತೆ ಇವನು ಜೀವಿಸಿಕೊಂಡನಂದ್ರೆ ಇವನು ಮುಕ್ತ ಅಲ್ಲ, ಮುಕ್ತ ಅನ್ನಂಗಿಲ್ಲ. ಅವನ ಜ್ಞಾನ ಆಯ್ತಿಲ್ಲ. ಎಲ್ಲ ಶಿಷ್ಯರನ್ನಾಗಲಿ ಭಕ್ತನಾಗಲಿ ಕರೆಸಿ ಆಯ್ತು ನೋಡಪ್ಪ ನಾನು ಓದ್ತೀನಿ ಅಂತ ಹೇಳಿ ಕೇಳಿ ಹೋಗಿಬಿಡ್ಬೇಕಪ್ಪ ಅಂದ್ರೆ ಜ್ಞಾನ ಅಂತೀವಂತಾರೆ ಇವರು. ಅಜ್ಞಾನಿಗಳು ಅಂಥವ್ರ ಜ್ಞಾನ ಅಂತ. ಯಾಕಂದ್ರೆ ಅಂಥವ್ರಿಗೆ ಗೆಳೆತನ ಆಗ್ತದೆ. ಸತ್ಸಂಗತ್ವ ಅಂದ್ರಲ್ಲ, ಸತ್ಯವಾದ ವಸ್ತುವಿನ ಸಂಘ ಮಾಡಿದವರು ನಿಸ್ಸಂಗಕ್ಕೆ ಬರ್ತಾರೆ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮಲ ತತ್ವ ಅಂತ ಆಚಾರ್ಯ ಶಂಕರು ಹೇಳ್ಕೊಂತ ಬಂದಾರ. ಹಾಗೆ ಇದಕ್ಕೆ ಉತ್ತರ ರೂಪವಾಗಿ ಏನು ಮಾಡ್ತಾನೆ ಗುರುಗಳು ಅಂದರೆ, ನೋಡುತ್ತಮ್ಮ, ಜಗದ ಜನರಂತೆ ಅವನು ವ್ಯವಹಾರವಾಗಿ ತೋರಿದರೂ ಕೂಡ, ಹೀಗೆ ತೋರಿದರೂ ಏನು ಆಗೋದಿಲ್ಲ. ಅವನ ಜ್ಞಾನಕ್ಕೆ ಯಾವುದೇ ಹಾನಿ ಇಲ್ಲ, ಅವನು ಮುಕ್ತನೇ ಅನ್ನೋಡಂದ್ರು ಅವರು. ನೀನು ಇರಬಾರ್ದಂತೆಲ್ಲ, ಎದ್ರೂ ಮುಕ್ತ ಅಂತ ನಾ ಹೇಳ್ತೀನಿ. ಅದೇ ಹಂಗೆ ಹೇಳ್ತಾರೆ ಕೇಳಂದ್ರು ಅವರು. ನಿನ್ನ ಸಂಶಯ ಬಂದದ್ದು ಕೇಳು. ಅದಕ್ಕಾಗಿ ಕರ್ಮ ವಾಸನೆ ಕೆಡದೆ ತೋರಲು ಅದರಿಂ ದೇಹ ಧರ್ಮ ಇರಲು ಏನು ಅವನೇ ಮುಕ್ತನೈಸೆ. ನೋಡಪ್ಪ ಶಿಷ್ಯ, ಆತ್ಮ ಜ್ಞಾನದಿಂದ ಸಂಚಿತ ಆಗಾಮಿ ಕರ್ಮಗಳು ನಾಶ ಅಂತೇಳಿವೆ ಮೊದಲೇ. ಆದರೆ ಈ ದೇಹದ ಉತ್ಪತ್ತಿಗೆ ಕಾರಣವಾದದ್ದು ಯಾವುದು? ಪ್ರಾರಬ್ಧ. ಸಂಚಿತ ಕರ್ಮದಿಂದ, ಆಗಾಮಿ ಕರ್ಮದಿಂದ ಅಲ್ಲ, ಪ್ರಾರಬ್ಧ ಕರ್ಮದಿಂದ ಇಲ್ಲಿ ಬಂದೀವಿ. ಅದು ಏನು ಮಾಡ್ತದಂದ್ರೆ
ಅವು ಮಾತ್ರ ನಿವೃತ್ತಿ ಆಗೋದಿಲ್ಲ. ಪ್ರಾರಬ್ಧವನ್ನು ಯಾರೂ ಕೆಡಿಸ್ಲಿಕ್ಕೆ ಬರೋದಿಲ್ಲ. ಗುರುವಿನಿಂದ ಕೆಡೋದಿಲ್ಲ, ಶಾಸ್ತ್ರಗಳಿಂದ ಕೆಡೋದಿಲ್ಲ, ಬ್ರಹ್ಮ ವಿಷ್ಣು ರುದ್ರಾದ ಮೊದಲಾದ ದೇವತೆಗಳಿಂದಲೂ ಕೆಡೋದಿಲ್ಲ ಅಂತ ಬರೆದಾರೆ. ಯಾಕಂದರೆ ಇದು ಒಂದು ಮಹಾಲಿಂಗ ರಂಗರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಒಮ್ಮೆಯ ತಮ್ಮ ಸ್ವರೂಪದ ಬ್ರಹ್ಮವೆಂದೇ ಬಗೆದು ಮಾಯಾ ಆವರಣ ಅಳಿದಿಹರು. ಹಮ್ಮಳಿದ ನಿಜಯೋಗಿಯ ಪರಿ ಬ್ರಹ್ಮವೇ ತಾನಾಗಿ ತನ್ನನ್ನು ಬ್ರಹ್ಮವೆಂದೇ ದೃಢದೊಳು ಇರ್ಪನು ಮಗನ ಕೇಳಂದ ಅಂತ ಹೇಳ್ತಾರೆ ಅವರು. ನಿಮ್ಮ ಸುದ್ದಿಯಲ್ಲಿದು ಯಾವ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ, 4 ತಲೆ ಉಳ್ಳ ಬ್ರಹ್ಮ. ಆ ವಿಷ್ಣು ಮಹೇಶ್ವರ ಇವರು ನಾವು ಬ್ರಹ್ಮಸ್ವರೂಪರೆಂದು ತಿಳಿದು ಮಾಯೆ ಆವರಣವನ್ನು ಕಳ್ಕೋಬೇಕು. ನಾನು ಬೆಂಕಿ ಅಂತ ತಿಳ್ಕೊಂಡಾಗ ಕಟ್ಟಿಗೆಯನ್ನು ಸುಡಕ್ಕೆ ಬರ್ತದ. ನಾ ಬೆಂಕಿ ಅಂತ ತಿಳಿಲಾರ್ದ ಕಟ್ಟಿಗೆಯನ್ನು ಸುಡಕ್ಕೆ ಬರ್ತದೇನು? ಮತ್ತು ನೀವು ಬ್ರಹ್ಮನಂತ ತಿಳಿದಾಗ ಈ ಭ್ರಮೆಯಿಂದಾದ ಅಜ್ಞಾನಾಶ ಆಗ್ತದೆ, ಮಾಯ ಎಳೆದು ಹೋಗ್ತದೆ. ಹಾಗೆ ಆಧ್ಯಾತ್ಮ ಯೋಗಿ ಅಹಂಕಾರವನ್ನು ಕಳೆದುಕೊಂಡು, ಅಹಂಕಾರ ಅಂದರೆ ದೇಹದ ಅಭಿಮಾನವನ್ನು ಕಳೆದುಕೊಂಡು ಬ್ರಹ್ಮವೆಂದೇ ದೃಢವಾಗಿ ಬಗೆದು ಬ್ರಹ್ಮವೇ ತಾನಾಗುತ್ತಾರೆ. ನಾ ಬ್ರಹ್ಮನೆಂತ ಚೆನ್ನಾಗಿ ತಿಳಿದು ಬ್ರಹ್ಮ ಆಗಬೇಕು, ಮತ್ತೇನು ಮಾತೇ ಇಲ್ಲಿದ್ರಾಗ. ಹಾಗೆ ಮಹಾತ್ಮರ ಅನಂತ ರೀತಿಯಿಂದ ತನ್ನನ್ನು ಅರಿದ ಮಹಾನುಭಾವಿನಿ ಇನ್ನು ಉಳಿದ ಭೂಮಿಕೆಗಳು ಏಕೆನೆ ನಿರ್ಣಯಿಸಲು 5 ಪ್ರಯೋಜನ ಸಿದ್ಧಿಸುವುದಾಗಿ ತನ್ನೊಳಗೆ ತಾನಾಗಿ ರಮಿಸುತ್ತ ಭಿನ್ನ ಭಾವನೆ ಎಳೆದು ನಿಜ ಚೈತನ್ಯ ಮಾತ್ರವೇ ಆಗಿ ಸಹಜಾನಂದದೊಳಿಯನು ಮಗನ ಕೇಳಂದ ಹೇಳ್ತಾರಲ್ಲ. ಹಾಗಾಗಿ ಇಲ್ಲಿ ಮಹಾತ್ಮನು ಹೇಳೋದು ಅದೇ, ಏನು ಅಂದರೆ ಯಾವ ಪ್ರಾರಬ್ಧ ಅನ್ನುವಂಥ ಕರ್ಮ ಅದಲ್ಲ, ಅದು ಅಳಿಯದೆ ಉಳಿದಿರುತ್ತದೆ. ಅದನ್ನೇನು ಮಾಡಬೇಕು? ಲಸುನ ಭಾಂಡೆಯನ್ನು ತೆಕ್ಕಿ ತೊಳೆದರೂ ಆ ಬೆಳ್ಳುಳ್ಳಿ ಒಗ್ಗರಣೆಯ ವಾಸನೆ ಕಿಂಚಿತ್ತು ಉಳಿಯುವಂತೆ. ನೀನು ಹೇಳಿದೆ, ಕರ್ಪೂರ ದೃಷ್ಟಾಂತ ಕೊಟ್ಟು ಹೇಳಿದೆ, ಕರ್ಪೂರ ಬೈಲೋಳು ಬೈಲಾಯ್ತಿಲ್ಲ, ಡಬ್ಬೆಗೆ ಕರ್ಪೂರ ವಾಸನ ಅದಿಲ್ಲ. ಕರ್ಪೂರ ಬೆಟ್ಟದಷ್ಟು ಕರ್ಪೂರ ಏನಿಲ್ಲ, ಡಬ್ಬೆ ನೋಡಿದ್ರೆ ವಾಸನ ಹಂಗೆ ಅದು ಕರ್ಪೂರ ವಾಸನ. ಅದರ ಕರ್ಪೂರ ಅದೇನು? ಇಲ್ಲದಿದ್ದರೂ ವಾಸನೆ ಬರ್ತದೆ. ಅದರಂತೆ ಪ್ರಾರಬ್ಧ ಅನ್ನುವಂಥದ್ದು ಜ್ಞಾನಿಗಳಿಗೆ ಬರೀ ವಾಸನೆ ಇರ್ತದೆ. ಆಯುಷ್ಯ ಮುಗಿತನ ಶರೀರ ಇರ್ತದೆ, ಅದು ವಾಸನ ಮುಖಾಂತರ. ಅದರಿಂದ ವಾಸನೆಯಿಂದ ಉಳ್ಕೊಂಡದ ಕರ್ಪೂರಲ್ಲಿ. ಕರ್ಪೂರ ಇಲ್ಲ, ವಾಸನೆಯಿಂದ ಆದ. ಅದರಂತೆ ಜ್ಞಾನಿಯ ಶರೀರ ವಾಸನದಿಂದ ಆದವಿನ ನಿಜವಾಗಿ ಜೀವಿಸಿಕೊಂಡಿಲ್ಲ. ಅದು ನಿಜವಾಗಿಲ್ಲ. ಅವನ ಪಾಲಿಗೆ ಎಂದ ಜ್ಞಾನ ಆಗ್ಯದ ಅವತ್ತು ಶರೀರ ಹೋಗೇಬಿಟ್ಟದ. ಅವನ ಜ್ಞಾನಕ್ಕಾಗಲಿ ಅಥವಾ ಮುಕ್ತಿಗಾಗಲಿ ಯಾವುದು ಹಾನಿ ಇಲ್ಲ ನೋಡು. ಅಂದರೆ ಜ್ಞಾನ ಪ್ರಾರಬ್ಧವನ್ನು ಬಿಟ್ಟು ಸುಡ್ತದಂತ ಅರ್ಥ ಮಾಡೋಕೆ ನೋಡ್ರಿ. ಪ್ರಾರಬ್ಧನ ಅವಾಗ ಸುಟ್ಟು ಬಿಟ್ರೆ ಅವತ್ತ ದೇಹ ಬಿದ್ದೋತಿದ್ವು. ನಮ್ಮ ದೇಹ ಹೆಂಗಿರ್ತಿತ್ತು? ಆ ದೇಹ ಇದ್ದಿಲ್ಲ. ಒಂದು ವೇಳೆ ಅದೇ ಪ್ರಕಾರ ಆಗಿತ್ತು ಅಂದರೆ ನಾವ್ಯಾರು ಮುಕ್ತರಾಗ್ತಿದ್ದಿಲ್ಲ. ಮುಕ್ತರಾದವರೇ ಉಳಿಲಿಲ್ಲ ಅಂದರೆ ನಮಗೆ ಹೇಳೋರು ಯಾರಿದ್ರು, ಕೇಳೋರು ಯಾರಿದ್ರು? ಗುರುವೇ ಇದ್ದಿಲ್ಲ. ಅವರು ಜ್ಞಾನವನ್ನು ಪಡೆದುಕೊಂಡು ಬ್ರಹ್ಮಜ್ಞಾನಿಗಳಾಗಿ ಸರ್ವ ಸಾಕ್ಷಾತ್ಕಾರಗಳಾಗಿ ತಮ್ಮ ಸಹಜವಾದ ಆನಂದದ ಅನುಭವವನ್ನು ಅನುಭವಿಸಿ
ಅದರ ವಿಚಾರವನ್ನು ನಮಗೆ ಹೇಳೋದ್ರಿಂದ ನಮಗೂ ದಾರಿ ಸಿಕ್ಕದು. ಇಲ್ಲಾಂದರೆ ದಾರಿಯಲ್ಲಿತ್ತು ನಮ್ಗೆ ಹೇಳೋರು. ಮುಕ್ತರಾದವರೆಲ್ಲರೂ ಆ ಕಡೆ ಹೋಗ್ಬಿಟ್ಟಿದ್ರೆ ನಮಗೆ ಹೇಳೋರು ಯಾರಿದ್ರು? ಹೇಳೋ ಜ್ಞಾನಿಗಳು ಇರ್ತಿದ್ದಿಲ್ಲ. ಹಾಗಾಗಿ ಪ್ರಾರಬ್ಧ ಕರ್ಮವಿರುವ ಪರ್ಯಂತರ ಜೀವನ್ಮುಕ್ತಿಯನ್ನ ಸ್ಥಿತಿಯಲ್ಲಿರ್ತಾರೆ ಅವರು. ಯಾವ್ದು ಮುಗಿತಾನ? ಪ್ರಾರಬ್ಧ ಕರ್ಮವಿರುವ ಪರ್ಯಂತರ ಜೀವನ್ಮುಕ್ತರಾಗಿ ಬದುಕಿ ಶ್ರುತಿಯತ್ವ ಬ್ರಹ್ಮನಿಷ್ಠತ್ವದಿಂದ ಕೂಡಿ ತನಗೆ ಶರಣಾಗತರಾದಂಥ ಶಿಷ್ಯರನ್ನ ಭಕ್ತರನ್ನ ಹೇಗೆ ಅಂದರೆ ಬಹಳ ಕರುಣೆಯಿಂದ ಅವರನ್ನು ಕಾಪಾಡಿ ಈ ಭವದಿಂದ ಉದ್ಧಾರ ಮಾಡುವ ಕೆಲಸ ಮಾಡ್ತಾರೆ. ದೇಹ ಇರೋ ತಾನ. ದೇಹ ಯಾಕದ? ಪ್ರಾರಬ್ಧ ಆದಂತ ದೇಹ ಅದ. ಅವ್ರದ್ದು ಪ್ರಾರಬ್ಧ ಕರ್ಮ ಯಾವಾಗ ಮುಗಿತದ ಆವಾಗ ಬಿತ್ತು ವಿದೇಹ ಮುಕ್ತ ಆಯ್ತು ನೋಡೋದು. ಇರುವಾಗ ಜೀವನ್ಮುಕ್ತ, ಬಿಟ್ಟಾಗ ವಿದೇಹ ಮುಕ್ತ. ಗುರುಗಳು ದೇಹ ಬಿಟ್ಟ ಮೇಲೆ ಶಿಷ್ಯಗೆ ಏನನ್ನ ಪ್ರಯೋಜನ ಅದೇನು? ಲೋಕಕ್ಕಾಗಲಿ ಶಿಷ್ಯರಿಗಾಗಲಿ ಅದನ್ನು ವಿಚಾರ ಮಾಡಬೇಕು. ಮುಚ್ಚಿರಬಾರದಲ್ಲಿ. ವೇದಾಂತ ಶಾಸ್ತ್ರ ಅದು. ಇಹಲೋಕಕ್ಕೆ ಜೀವನ್ಮುಕ್ತಂದನೇ ಪ್ರಯೋಜನ ಅಂತ ಶಾಸ್ತ್ರ ಬರೆದವ. ವಿದೇಹ ಮುಕ್ತನಿಂದ ಲೋಕಕ್ಕೆ ಪ್ರಯೋಜನ ಇಲ್ಲ, ಶಿಷ್ಯರಿಗೆ ಪ್ರಯೋಜನ ಇಲ್ಲ. ಯಾಕೆ ಅವ್ನು ದೇಹ ಬಿಟ್ಟನ ಯಾರು ಹೇಳ್ಬೇಕು ನಮಗೆ? ಅಂದರೆ ಜೀವಿಸಿಕೊಂಡಿರುವಾಗ ಮಾತ್ರ ಅಂಥ ಬ್ರಹ್ಮಜ್ಞಾನಿಯಿಂದ ಲೋಕಕ್ಕೆ ಪ್ರಯೋಜನ ಅಂದ. ಸತ್ಯ ಹಣದ ಮುಂದೆ ಎಷ್ಟೊತ್ತು ಬಿಕ್ಕಿ ಅಳ್ತಾರಲ್ಲ, ಮಾತಾಡ್ತದೆ ಏನದು? ಸಮಾಧಾನ ಹೇಳ್ತದ, ಶಾಂತಿ ಹೇಳ್ತದ, ಏನು ಹೇಳಂಗಿಲ್ಲ. ಗೊತ್ತಿದ್ದು ನೀನು ಕೇಳೋದು ಬಿಟ್ಟಿಲ್ಲಲ್ಲ. ಏನಾದ್ರೆ ಹೇಳು ನನಗೆ, ಏನು ಹೇಳಲಾರ್ದ ಓದಿ ಅಂತ ಗೊತ್ತದ ನೋಡಿ. ಎಷ್ಟು ಕಪಟತ್ವ ಅದ. ಹೆಣ ಅದು ಮಾತಾಡಂಗಿಲ್ಲ, ಅದು ಕಿವಿ ಕೇಳಂಗಿಲ್ಲ. ಎಲ್ಲ ಗೊತ್ತಿದ್ದು ಕುಟಿಲತ್ವ ಕಪಟತ್ವದಿಂದ ಜೋರಾಗಿಬಿಡ್ತದೆ. ಕಾರಣ ಏನಂದ್ರೆ ಅದಕ್ಕೆ ಅಜ್ಞಾನ ಅಂತ. ಅದು ಹೋಗೇ ಬಿಟ್ಟದ. ನಿನಗೆ ಅವನಿಂದ ಏನು ಪ್ರಯೋಜನ ಅದೇನು? ಹತ್ತರೂ ಪ್ರಯೋಜನ ಇಲ್ಲ, ನೀನು ನಕ್ಕರೂ ಪ್ರಯೋಜನ ಇಲ್ಲ, ಏನು ಮಾಡಿದ್ರು ಎಲ್ಲ ನಿಷ್ಪ್ರಯೋಜನ. ಮತ್ತು ಶಿಷ್ಯರಾದಿ ಗುರುವಿನಲ್ಲಿ ಇರುವಾಗ ಮನೆಗೆ ಮಲ್ಕೊಂಡೆ ಅವ್ನು ಸತ್ತ ಮೇಲೆ ಹೆಣಕ್ಕೆ ಬಂದರೆ ಶಿಷ್ಯಗೆ ಏನು ಪ್ರಯೋಜನ ಆಗ್ತದೆ? ವಿಚಾರ ಮಾಡ್ರಿ. ಗುರು ಇಂಥವನೇ ಬೇಕಂತ ಆದ ಅರ್ಥ ಅದ್ರಾಗ ಇಂಥವನೇ ಗುರು, ಅಂಥವನಿಂದನೇ ಶಿಷ್ಯತ್ವವನ್ನು ಪಡಿಬೇಕಂತ ಶಾಸ್ತ್ರ. ಅವರಲ್ಲಿ ಕುಲ ಜಾತಿ ನೋಡಬಾರ್ದು. ಅವ್ರು ಯಾರೇ ಇರಲಿ, ಯಾವ ಕುಲನೇ ಇರಲಿ, ಯಾವ ಜಾತಿನೇ ಇರಲಿ, ಅವನ ಗೃಹಸ್ಥನೇ ಇರಲಿ, ಸನ್ಯಾಸಿನೇ ಇರಲಿ, ವಾನಪ್ರಸ್ಥನೇ ಇರಲಿ, ಅವನಲ್ಲಿ ನಿಜವಾದ ಬ್ರಹ್ಮಜ್ಞಾನದ ಸಾಕ್ಷಾತ್ಕಾರ ಆದೋ ಎಲ್ಲೋ ಅಷ್ಟು ನೋಡಬೇಕು. ಅವನ ಜೀವನ್ಮುಕ್ತನ ಹೌದೋ ಅಲ್ಲೋ ಅನ್ನೋದು ನೋಡಬೇಕು. ಅಂಥವನಿಗೆ ಶರಣಾಗತನಾಗಿ ಎಡಬಿಡದ ಪ್ರಯೋಜನವನ್ನು ನೀನೇನು ಸಾಧನೆ ಮಾಡಬೇಕು. ಗುರು ಇರುವಾಗ ಎಲ್ಲೆಲ್ಲೇ ಹೋದೆ, ದೇಹ ಬಿಟ್ಟುವಾಗ ಒಂದು ತೆಂಗಿನಕಾಯಿ, 2 ಊದಿನ ಕಡ್ಡಿ, 1 ಇವತ್ತುಂಡಿ ತಗೊಂಡು ಬಂದ್ಬಿಡೋದಪ್ಪ. ನಮ್ಮ ಗುರುಗಳ ದೇಹ ಬಿಟ್ಟಾರ, ಏನು ಪ್ರಯೋಜನ ಆಯ್ತು ಅಂತ ನಿನಗೆ? ನಮಗೆ ಅರ್ಥನೇ ಆಗವಲ್ತು. ಅಷ್ಟು ನಾವು ಹೋಗಿ ಬಂದರೆ ನಾವು ಮುಕ್ತರಾಯ್ತು ಅಂತ ತಿಳ್ಕೊಂಡು ಇದ್ದಿದ್ರಿ ಹಣ ಮಲಗ್ತದ ಮುಕ್ತ ಆಗಲಿಕ್ಕೆ. ಒಬ್ಬ ಮಹಾತ್ಮ, ಒಬ್ಬ ನಿಜವಾದ ಜ್ಞಾನಿ ಆಗ್ಬೇಕಾದ್ರೆ ಹೆಣ ಮಲಿಗೆ ಹೋಗ್ತದೆ. ಸಾಮಾನ್ಯ ಸಾಧನೆ ಎಲ್ಲ ಇದು. ಇವತ್ತಿಂದ ಸುಮ್ಮನೆ ಉದಾಹರಣೆ. ನಾವು ಬೆಳಗ್ಗೆ 9 ಗಂಟೆಯಿಂದ ಎಲ್ಲರೂ ತಯಾರದಲ್ಲಿದ್ದು ಈಗಾಗಲೇ ಚಾಗಬಾವಿ, ಆಮೇಲೆ ಮಲ್ಲಾಪುರ ಎಲ್ಲ ಕಡೆ ಹೋಗಿ ಇದೀಗ 5:30 ಗಂಟೆಗೆ ಬಂದೀವಂತ ಅನ್ನಿಸ್ತದೆ. ನಮ್ದು 6 ಗಂಟೆಗೆ ಶಾಸ್ತ್ರ ಪ್ರಾರಂಭ. ನೀವು ಬಂದಿರಿ, ನಮ್ಮ ಜೊತೆಗೆ ಇರಿ, 5:30ಗೆ ಬಂದಿರಿ, ಮತ್ತೆ 6 ಗಂಟೆಗೆ ಪ್ರತಿದಿನದಂತೆ ಇಲ್ಲಿ ಶಾಸ್ತ್ರಕ್ಕೆ ಬಂದಿರಿ.
ನೀವು ಕೇಳೋಕ್ಕೂ ಆಲಸ್ಯ ನಮ್ಮಲ್ಲಿಲ್ಲ, ಹೇಳೋಕ್ಕೂ ಆಲಸ್ಯ ನಮ್ಮಲ್ಲಿಲ್ಲ. ಇದು ನೋಡು ನಿಜವಾದ ಸಾಧನೆ. ಬರಬಾರದು. ಇದಕ್ಕೆ ಉದಾಹರಣೆ ನೀವೇ ಇರಲ್ಲಪ್ಪ, ನಾ ಬೇರೆ ಸುದ್ದಿ ಹೇಳಂಗಿಲ್ಲ. ಹಾಗಾಗಿ ಅಂತಪ್ಪ ಶಿಷ್ಯನಿಗೆ ಇಲ್ಲಿ ಕಂದ ಕೇಳು, ಏ ಮಗನೇ ಕೇಳಪ್ಪ, ನಿನಗೊರೆವೆನು, ನಾನು ನಿನಗೆ ಹೇಳ್ತೀನಪ್ಪ. ಯಾವಾಗ ಅಂತ ತಿಳ್ಕೊಬೇಡ, ಈಗಲೇ ಹೇಳ್ತೀನಿ. ಯಾಕಂದರೆ ಕೇಳಿದಾಗಲೇ ಹೇಳಬೇಕು. ಬ್ರಹ್ಮವಿದ್ಯೆ ಜನಕನಂದದಿ. ಎಂಥ ಅಧಿಕಾರ ಆಪೇಕ್ಷಿದ್ದವರು ಕೇಳಿದಾಗಲೇ ಹೇಳದ ಬಿಟ್ಟು ಮತ್ತೆ ಕತ್ತೆಗಳಿಗೆ ಕೇಳಲಾರ್ದು ಹೇಳಕ್ಕೋತಿಲ್ಲ, ಅದೇನು ಪ್ರಯೋಜನ ಅಂತ. ಯಾರಲ್ಲಿ ಅಂಥ ಗುಣ ಅವ ಅಂಥವ್ರು ಕೇಳಿದಾಗಲೇ ಹೇಳಬೇಕಂತ ಅದ, ಕೇಳಿದಾಗಲೇ ಹೇಳಬಾರದು ಅಂತನೂ ಅದ. ಯಾರಿಗೆ ಹೇಳಬಾರದು? ಅಂಥವ್ರಿಗೆ ಹೇಳಬಾರದು, ಇಂಥವ್ರಿಗೆ ಹೇಳ್ದ ಬಿಡಬಾರ್ದು ಅಂತ ಅದ. ಎರಡು ವಿಚಾರ ಮಾಡ್ಬೇಕಾ? ನಾನು ಮನಸ್ಸಿಗೆ ಬಂದದಷ್ಟು ಮಾಡಿ ಹೋಗ್ಬೇಕ. ಹಾಗೇ ವರೆವನಿಗೆಂದು ನಾನು ಹೇಳ್ತೇನೆ ಈಗಲೇ, ಕರ್ಮವು ಮೂರು ಚಂದದಿಂ, ಮೂರು ಪ್ರಕಾರವಾಗಿ. ಚಂದ ಅಂದರೆ ಅಂದ ಅಂದರೆ ಪ್ರಕಾರ ಅಂದ್ರೆ ಒಂದೇ, ಮೂರು ಪ್ರಕಾರವಾಗಿದೆ. ಅದೇ ಸಂಚಿತ ಆಗಾಮಿ ಪ್ರಾರಬ್ಧವೆಂದು. ಈ ಮೂರು ಪ್ರಕಾರಗಳಲ್ಲಿ ಆ ಕರ್ಮಗಳು ಹೇಗೆ ಫಲ ಕೊಡ್ತವ ಎಂಬುದನ್ನು ಶಾಸ್ತ್ರದಲ್ಲಿ ಹೇಳಿದ. ಅದನ್ನು ನಾನು ಈ ವಿಷಯವನ್ನು ಯಾರಿಗೆ ಹೇಳ್ತೀನಿ ಅಂದರೆ, ಅವ್ರು ಹೇಳಿದರು, ಇದು ಅವರಿಗೋಸ್ಕರಲ್ಲ, ಇವರಿಗೋಸ್ಕರವಲ್ಲ, ಇದು ನಿನಗೋಸ್ಕರ, ನಿನಗೋಸ್ಕರ. ಯಾಕಂದರೆ ಗುರು ಹೇಗಿರಬೇಕು ಅನ್ನುವ ಒಂದು ಭಾವದಲ್ಲಿ ಒಂದು ಪದ್ಯವನ್ನು ನಮ್ಮ ಬಳಗದ ವತಿಯಿಂದ ಶ್ರೀ ಸುಗಪ್ಪ ಮತ್ತು ಮಲಾರು ಪೂಜಾರಿಯವರು ಒಡಗೂಡಿ ಎಂಥಾತ ಗುರುನಾಥನಮ್ಮ ಬಹಳ ಅಂತಃಕರಣ ಉಳ್ಳಾತನಮ್ಮ ಎನ್ನುವ ಪದ್ಯವನ್ನು ಸಾಂದರ್ಭಿಕವಾಗಿ ಪ್ರಾರಂಭ ಮಾಡ್ರಿ. ಬಾಳಂತ ಕರುಣುಳ್ಳಾತನಮ್ಮ, ಎಂತತ ಗುರುರಾಯನಮ್ಮ. ಬಾಳಂತ ಕರುಣುಳ್ಳಾತನಮ್ಮ, ಎಂತತ ಗುರುರಾಯನಮ್ಮ. ಕಾಂತಿನಿ ಬಾರೆಂದು ಏಕಾಂತ ಕರಿದೈದ ಮಾತೇಳಿದ ನಮ್ಮ, ಎಂತತ ಗುರುರಾಯನಮ್ಮ. ಬಾಳಂತ ಕರುಣುಳ್ಳಾತನಮ್ಮ, ಎಂತತ ಗುರುರಾಯನಮ್ಮ. ಆರ್ಗುಣ ಅಳಿಯಂದನಮ್ಮ, ನಿಜ ಮೂರ್ಗುಣ ತಿಳಿಯಂದ ನಮ್ಮ. ಆರ್ಗುಣ ಅಳಿಯಂದನಮ್ಮ. 6 3 ಸುಟ್ಟು ಬೂದಿಯ ಮಾಡಿ, 6 3 ಸುಟ್ಟು ಭಸ್ಮವ ಮಾಡಿ, ಮೆಟ್ಟಚ್ಚಿ ತೂರಂದನಮ್ಮ. ಎಂತತ ಗುರುರಾಯನಮ್ಮ, ಸ್ವಂತ ಕರುಣುಳ್ಳಾತನಮ್ಮ. ಎಂತಾತ ಗುರುರಾಯನಮ್ಮ, ಅದು ನೆನೆಯಂದನಮ್ಮ. ಸಾಧುರು ನೆನೆಯಂದನಮ್ಮ, ಅವರ ಪಾದಕ್ಕೆ ಎರಗಂದನಮ್ಮ. ಸಾಧುರು ನೆನೆಯಂದನಮ್ಮ,
ಸಾಧು ಸತ್ಪುರುಷರ ಬೋಧವ ತಿಳಿದೋಡೆ ಸಾಧು ಸತ್ಪುರುಷರ ಬೋಧವ ತಿಳಿದೋಡೆ ಬಾಧೆ ನಮಗಿಲ್ಲಂದ ನಮ್ಮ ಎಂತತ ಗುರುರಾಯನಮ್ಮ ಬಾಳಂತ ಕರಡುಳ್ಳಾತ ನಮ್ಮ ಎಂತತ ಗುರುರಾಯನಮ್ಮ ಬಯಲಿಗೆ ಬಯಲಂದನಮ್ಮ ನಿರ್ಬಯಲೊಳಗಾಡಂದ ನಮ್ಮ ಬಯಲಿಗೆ ಬಯಲಂದ ನಮ್ಮ ಬಯಲು ನೀರಾಲ್ಕೆರೆ ನುಡಿಯೋ ಪಂಚಾಕ್ಷರಿ ಬಯಲು ನೀಲಾಲ್ಕೆರೆ ನುಡಿಯೋ ಪಂಚಾಕ್ಷರಿ ಆಲಯದೊಳಾಡಂದ ನಮ್ಮ ಎಂತತ ಗುರುರಾಯನಮ್ಮ ಎಂತತ ಗುರುರಾಯನಮ್ಮ ಎಂತತ ಗುರುರಾಯನಮ್ಮ. ಈ ಪ್ರಕಾರವಾಗಿ ಗುರುಗಳಲ್ಲಿ ಎಂಥ ಕರುಣೆ ಎಂಥ ಕೃಪೆ ಅಂದರೆ ಅವರನ್ನು ಜನ್ಮ ಜನ್ಮದ ಪರ್ಯಂತರವಾಗಿ ನಾವು ಯಾವತ್ತೂ ಮರೆಯಲಿಕ್ಕೆ ಅಸಾಧ್ಯವಾದದ್ದು. ಅಂಥ ಉಪಕಾರವನ್ನು ಮಾಡತಕ್ಕಂಥವನು ಗುರು. ಹಾಗಾಗಿ ಆ ಗುರುಗಳು ಶಿಷ್ಯನ ಸರ್ವ ಸಂಶಯವನ್ನು ಕೇಳಿದ ಮೇಲೆ ಏನು ಹೇಳಿದರು ಅಂತ ಹೇಳಿದ್ರೆ, ಕಂದ ಕೇಳು ಅಂದರು. ಬ್ಯಾಸರ ಬಂದದಂತ ಹೇಳಿದ್ರೇನು? ಬ್ಯಾಸರನಿಲ್ಲ ಅವರಿಗೆ. ಹೀಗೆ 3 ಥರ ಕರ್ಮ ಅವ ನೋಡಪ್ಪ. ಆ ಕರ್ಮದ ಫಲಗಳು ಏನೇನಾವಂತ ಹೇಳ್ತೀವಿ ಅಂದರು. 3 ಸಂಚಿತ, ಆಗಾಮಿ, ಪ್ರಾರಬ್ಧ ಅನ್ನುವಂಥ 3 ಕರ್ಮ. ಆ ಸಂಚಿತ ಕರ್ಮ ಏನು ಮಾಡ್ತದ, ಆಗಾಮಿ ಕರ್ಮಕ್ಕೆ ಫಲ ಏನದ, ಪ್ರಾರಬ್ಧ ಕರ್ಮಕ್ಕೆ ಫಲ ಏನದ ನಾನು ಹೇಳ್ತೇನೆ. ಮೊದಲು ಮಾಡಿದ ಕರ್ಮವದು ಸಂಚಿತಾಕ್ಯದೆಂ ಪುದಿರಿಯ ಅಹಂಕಾರದೊಡನೆದ್ದು ಬಹು ದೇಹದ ಉದಯಕ್ಕೆ ಬೀಜವೆನಿಸುವುದು ಅಂದರು. ಯಾವ ಕರ್ಮ ಬೀಜ ನಮಗೆ ಅಂದರೆ, ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದನೆ ತಾಯಿ ಉದರಕ್ಕೆ. ಈ ಜನ್ಮಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಹಿಂದಿನ ಅನೇಕ ಜನ್ಮಗಳು ಹುಟ್ಟಿವಿ ನಾವು. ಹಿಂದೆ ಒಂದೇ ಜನ್ಮದಲ್ಲಿ ಹುಟ್ಟಿಲ್ಲ ನಾವು. ಅದಕ್ಕೆ ಮಹಾತ್ಮರು ಹೇಳಿದ್ರು, ಎಷ್ಟು ಜನ್ಮಪ ಹೇಳಂದ್ರೆ 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 84 ಲಕ್ಷ ಯೋನಿಗಳಲ್ಲಿ ಬಂದೇ ಸುಖ ದುಃಖವ ಉಂಡೇ ಅಂತ ಅಕ್ಕ ಮಹಾದೇವರು ಹೇಳ್ತಾರ. ತಮ್ಮ ದುಃಖವನ್ನು ಹೇಳಿಕಂತಾರ. ಒಂದು ಜನ್ಮದಲ್ಲೆಲ್ಲ ನಾವು ಹಿಂದೆ ಅನೇಕ ಜನ್ಮಗಳಲ್ಲಿ. ಅದಕ್ಕೆ ನಿಜಗೊಂಡರು ಧರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲಾಗಿ ಆ ಪರಿಮಾಣಗಳು ಅನಿತು ದೇಹವನ್ನು ಧರಿಸುತ್ತಾ ಬಂದೆ ಒಂದೊಂದು ದೇಹದ ಬಸರೋಳು ಜೀವರೋಳು. ಒಂದೊಂದು ಜೀವಿಗಳ ಗರ್ಭದಲ್ಲೇ ಇಷ್ಟು ಜನ್ಮ ಬಂದಿವಂತ. ಬೇರೆ ಬೇರೆ ಅಲ್ಲ, ಒಂದೊಂದೇ. ಗಡಮರವಾಗಿ ಎಷ್ಟು ಜನ್ಮ ಹುಟ್ಟಿ ಹೋಗುತ್ತಿಲ್ಲ, ನಾಯಿನರಿಯಾಗಿ ಎಷ್ಟು ಜನ್ಮ ಆಗಿ ಹುಟ್ಟಿ ಹೋಗುತ್ತಿಲ್ಲ. ಮತ್ತೆ ಇನ್ನೂ ಅವು ಹೇಳಿಕೆ ಅಂತ ಹೋಗೋದಿನ್ನು ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಅದು ಶಾಸ್ತ್ರ ಕೇಳಿದರೆ ಗೊತ್ತಾಗ್ಯದ. ಉಳಿದವ್ರಿಗೇನು ಹುಚ್ಚಗಿರಿ ಅದ, ಅದು ಹಂದಿ ಅದ, ಅದು ನಾಯಿ ಅದ, ಇದು ಇಲಿ ಅದ, ಇದು ಬೆಕ್ಕ ಅದ, ಇದು ಹಾವು ಅದ, ಇಷ್ಟೇ ಗೊತ್ತು ವಿನ ಅವಕ್ಕೆ ಆ ಜನ್ಮ ಯಾಕೆ ಬಂದದಂತ ಯಾರಿಗೆ ಗೊತ್ತದ? ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಯಾಗಿ ಅಂತ ಇವ್ರಿಗೆ ಗೊತ್ತಾಯ್ತು ನೋಡು. ಶಾಸ್ತ್ರ ಕೇಳಿದ್ರೆ ಗೊತ್ತಾಗ್ತೇವಿಲ್ಲ. ಹಾಗೆ ಹಿಂದೆ ಅನೇಕ ಜನ್ಮಗಳಲ್ಲಿ ಮಾಡ್ಕ್ಯಾಂತ ಬಂದಿವಲ್ಲ. ಏನಾದರೂ ಮಾಡೀವಿ, ಏನಾದರೂ ಒಂದು ಮಾಡ್ಬೇಕು. ಏನಾದರೂ ಏನ್ರಿ ಅಂದರೆ, ಅಲ್ಲಿ ಅನೇಕ ರೀತಿಯ ಇಂದ ಜೀವನು ಪುಣ್ಯ ಕಾರ್ಯನೂ ಮಾಡ್ಯಾನ, ಪಾಪ ಕಾರ್ಯನೂ ಮಾಡ್ಯಾನ,
ಈ ವಿಧ ಪುಣ್ಯ ಪಾಪ ಕರ್ಮವೇ ಸಂಚಿತವೆನಿಸುವುದು. ಇದು ಹಿಂದಿನ ನೋಡು. ಅದಕ್ಕಾಗಿ ಇಂದು ಹುಟ್ಟಿವಂದ್ರೆ ನಾವು ಲೆಕ್ಕ ಹಾಕ್ಬೇಕು. ಪರಮಾತ್ಮನ ದೇವರ ಕೃಪೆ, ಸಾಧು ಸಂತರ ದೇಹತ್ವ, ಜ್ಞಾನಿಗಳ ಸಂಘ ಇತ್ತು ಅಂದರೆ ಹಿಂದೆ ನಾವು ಪುಣ್ಯ ಮಾಡಿ ಹುಟ್ಟಿವಂತ ತಿಳ್ಕರಿ. ಇವು ಸಿಗಲಿಲ್ಲ ಅಂದರೆ ನಾವು ಪಾಪ ಮಾಡಿವಂತ ಗಟ್ಟಿಯಾಗಿ ತಿಳ್ಕೊರಿ. ಏನು ಸುಮ್ಮನೆ ಜಗತ್ತನ್ನು ನೋಡು. ಅದಕ್ಕೆ ಜ್ಞಾನಿಗಳು ನೋಡ್ಕ್ಯಾಂತ ಹೋಗ್ತಾರೆ. ಅವ್ರಿಗೆ ಅನ್ನಕ್ಕೆ ಹೋಗಲ್ಲ. ನೀ ಪಾಪ ಮಾಡಿದ್ದೆ ಅಂದರೆ ಬಿಡ್ತಾರೆ ಮಂದಿ. ಚಲೋ ಮಾಡಿದ್ದಪ್ಪ ಮನೆ ನೋಡ್ರಿ, ಭಾಳ ಪುಣ್ಯ ಮಾಡಿದ್ದೆ ಅಂತೀವಿ ನಾವು. ಹಾಗಾಗಿ ಅನೇಕ ವಿಧದ ಪುಣ್ಯ, ಅನೇಕ ವಿಧದ ಪಾಪ. ಅನೇಕ ವಿಧದ ಪುಣ್ಯ ಅಂತ ಯಾಕಂದ್ರು, ಅನೇಕ ವಿಧದ ಪಾಪ ಅಂತ ಯಾಕಂದ್ರು. ಈಗ 3 ರೀತಿ, ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ 3 ರೀತಿಯಿಂದ ಪುಣ್ಯ ಮಾಡಕ್ ಬರ್ತದ. ಪಾಪನು 3 ಪ್ರಕಾರ ಅದಲ್ಲ. ನೋಡ್ಲಾರ್ದಂಗೆ ನಾವು ಮಾಡಿವಿ, ಜನರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಬ್ಯಾಡ್ರಿ. ಮನಸ್ಸಿನೊಳಗೆ ಮಾಡಿದ ಪಾಪ ದೊಡ್ಡ ಪಾಪ ಅದ. ಅದಕ್ಕೆ ಅನೇಕ ವಿಧ ಅಂದರೆ ತ್ರಿಕರಣಪೂರ್ವಕವಾಗಿ ಅನೇಕ ಪಾಪವನ್ನು ಮಾಡಿದ್ದಿ, ಅನೇಕ ಪುಣ್ಯವನ್ನು ಮಾಡಿದ್ದಿ. ಆ ಪಾಪ ಪುಣ್ಯಗಳ ಫಲವೇ ಸಂಚಿತ ಕರ್ಮ, ಹಿಂದಿಂದ. ಜೀವನು ಎಲ್ಲ ಕರ್ಮಗಳನ್ನು ಮುಂದೆ ಬರುವ ಒಂದೇ ಜನ್ಮದಲ್ಲಿ ಉಂಡು ತೀರಿಸಲಿಕ್ಕೆ ಆಗುವುದಿಲ್ಲ. ಈ ಬಂದಿವಲ್ಲ, ಹಿಂದಿಂದು ಬಹಳ ಕಟ್ಕೊಂಡು ಬಂದೀವಿ. ಒಂದೇ ಜನ್ಮದಲ್ಲಿ ಉಂಡು ತೀರಿಸಲಿಕ್ಕೆ ಆಗೋದಿಲ್ಲ, ಮೂಸಲಿಕ್ಕೆ ಆಗೋದಿಲ್ಲ. ಅದೇ ಹಂಗ್ರಿ. ನಾವು ಅಂಗಡಿಯ 1/4 ಕಿಲೋ ಚಹಾ ಪುಡಿ 3 ಕೆಜಿ ಸಕ್ಕರೆ ತಂದರೆ ಒಂದು 8-10 ದಿನದಾಗ ಖಾಲಿ ಮಾಡ್ತೀವಿ. ಆತದಿಲ್ಲ. ಸಕ್ಕರೆ 3 ಕೆಜಿ ತಂದರೆ ಒಂದು 15 ಸಾವಿರ ತಿಂಗಳದಾಗ ಖಾಲಿ ಆಗ್ತದೆ. ಶುಗರ್ ಫ್ಯಾಕ್ಟ್ರಿ ಇತ್ತು ನಿಂದಂದ್ರೆ ಒಂದು ಜನ್ಮದಾಗ ಅಷ್ಟು ತಿಂದು ಸಾಯ್ತಿದ್ದೇನೆ. ಮುಗಿಸೋಕ್ಕಾಗೋದಿಲ್ಲ ಅದು. ಒಂದು ದಿನಕ್ಕೆ 4,000-5,000 ಕ್ವಿಂಟಲ್ಲು ಸಕ್ಕರೆ ಹೊರಗೆ ಬರ್ತಂದ್ರೆ ಎಷ್ಟು ತಿನ್ನಂಗಿದ್ ನೀನು? ಒಂದೇ ಜನ್ಮದ ಮುಗಿಸೋಕ್ಕಾಗೋದಿಲ್ಲ. ಅದರಂಗೆ ಮುಂದೆ ಬರುವ ಜನ್ಮದಲ್ಲಿ ಭೋಗಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟು ಉಳಿದ ಕರ್ಮಗಳನ್ನು ಹಾಗೇ ಇಟ್ಕಂತ ಹೋತನ. ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ. ಈ ವರ್ಷ ಎಷ್ಟು ಕಟ್ಟಕ್ಕಾದ ಸಾಲ ಅಷ್ಟಕ್ಕೆ ತಗೊಂಡು ಉಳ್ದದ್ದನ್ನ ಮುಂದಿನ ಗಂಟಿಗೆ ಬಡ್ಡಿಗೆ ಜಮಾ ಮಾಡಿ ಹೆಚ್ಚಿಗೆ ಆಗ್ತದೋ ಕಡಿಮೆ ಆಗ್ತದೋ? ಯಾಕೆ ಹೆಚ್ಚಾಯ್ತು? ಈ ಜನ್ಮದಲ್ಲಿ ನೀವು ತೀರಿಸ್ಲಿಕ್ಕಾಗಲ್ಲ ಸಾಲ, ಹಾಗೆ ಬೆಳಗಾಂತ ಹೋಯ್ತು, 1ಕ್ಕೆ 2 ಪಟ್ಟಾಯ್ತು. ನಾವು ಅದ್ರಂಗೆ ಇದು. ಮತ್ತು ನೀವು ಸ್ವಲ್ಪ ಮಾಡಿದ್ರೆ ಏನಾಗ್ತದಿಲ್ಲ, ಅನೇಕ ಜನ್ಮದಲ್ಲಿ ಮಾಡಿವಲ್ಪ, ಸ್ವಲ್ಪ ಆಗಿದೆ ಅದು ಪಾಪ ಪುಣ್ಯ. ಅದಕ್ಕೆ ಈ ಜನ್ಮದಾಗ ಎಷ್ಟು ಆಯುಷ್ಯ ಅಷ್ಟಾಗ ಮೂಸಾಕಿಟ್ಟು ಉಳಿದದನ್ನ ಮುಂದೆ ಬುತ್ತಿ ಕಟ್ತಾರ. ಅದು ನಿಂದೆ ಬುತ್ತಿ, ಬೇರೆ ಯಾವುದಿಲ್ಲ ಬುತ್ತಿ. ಒಬ್ಬ ಹೆಣ್ಮಗಳಿದ್ಲು, ಒಳ್ಳೆ ಸಂಸ್ಕಾರ ಮನೆತನಲ್ಲೇ ಹುಟ್ಟಿದಂಥ ಒಬ್ಬ ಸ್ತ್ರೀ. ಮದುವೆ ಮಾಡಿಕೊಟ್ಟಿದ್ರು, ಗಂಡನ ಮನೆಗೆ ಹೋಗಿದ್ಲು. ಈ ಕಡೆ ತವ್ರ ಮನೆಯಲ್ಲಿ ತಮ್ಮ ಇದ್ದ, ತಮ್ಮಗ ಮದುವೆ ಆಗಿತ್ತು. ಆತಗ ಗಂಡನ ಮನೆಯಲ್ಲಿರುವಂಥ ಅಕ್ಕನನ್ನು ಮಾತಾಡಿಸ್ಬೇಕು ಅಂತ ಆಪೇಕ್ಷ ಪ್ರೇಮ ಇದು. ಅವಾಗ ಹೆಂಡತಿ ಮುಂದೆ ಹೇಳ್ದ, ಇಲ್ಲ ನಾನು ಅಕ್ಕನ್ನ ಮಾತಾಡಿಸಿ ಬರ್ತೀನಿ, ಬರೀ ಕೈಯಲ್ಲಿ ಹೋಗೋದು ಬೇಡ, ಭಾಳ ದಿನಕ್ಕೆ ಹೋಗ್ತೀನಿ, ಸ್ವಲ್ಪ ಏನಾದರೂ ಬುತ್ತಿ ಮಾಡು ಅಂತ ಹೇಳಿದಾಗ ಆಕೆ ಹೇಗಿದ್ಲು ಅಂದರೆ, ನಾದಿನಿ. ಎಲ್ಲರ ಮನೆ ಒಂದೇ ಪ್ರಕಾರ ಇರ್ತಂತ ಕಬಾಟ್ರಿ. ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ತವ್ರ ಮನೆಗೆ ಅವಕ್ಕೇನು ಒಯ್ಯೋದು ಬುತ್ತಿ ಕಟ್ಟೋದಂತ ತಿಳ್ಕೊಂಡು ಆಕೆ ಏನು ಮಾಡಲ್ಲ, ಗಂಡ ಮುಗ್ದೇ ಇದ್ದ, ಕಾಲ್ನಡಿಗೆ ದಾರಿ. ನಿನ್ನೆ ಮಾಡಿದ ಅಡಿಗೆ ಏನು ಉಳ್ಕೊಂಡಿತ್ತು ಅದನ್ನೇ ಬುತ್ತಿ ಕಟ್ಟಿ ಹೋಗಿ ನಿಮ್ಮ ತಂಗಿ ಕೊಡೋ ಅಳಿಸಿದ್ದ. ಅದು 2-3 ದಿನದಿಂದ ಇದ್ದದ್ದು.
ಆವಾಗ ಕಟ್ಟಿದ್ಲು ಯಥಾ ಪ್ರಕಾರ ಗಂಡ ತಗೊಂಡು ಹೋದ. ತಂಗಿ ಬಹಳ ಖುಷಿ ಆಯ್ತು. ಅಕ್ಕಗ ನಮ್ಮ ತಮ್ಮ ಬಂದನ. ಬಹಳ ಖುಷಿಯಿಂದ ಎಲ್ಲ ಯೋಗಕ್ಷೇಮವನ್ನು ಕೇಳಿ ತವರು ಮನೆಯಿಂದ ಏನು ಬುತ್ತಿ ಬಂದದಂತೆ ಬಿಚ್ಚಿ ನೋಡ್ತಾಳ. ಗಬ್ಬು ವಾಸನೆ ಇಲ್ಲ. ಅವಾಗ ಗೊತ್ತಾಯ್ತು, ಏನಿದೆ ಆಶ್ಚರ್ಯ. ನೀ ಏನು ತಂದು ಕೊಟ್ಟಿದ್ದೆ ಬುತ್ತ್ಯಾಗದ ಅದೇ ಇದರ ವಾಸನೆ ಅದನ್ಲಕ್ಕಿ. ಅದನ್ನು ಏನು ಮಾಡಲು ಅಂದರೆ ಆ ತಮ್ಮಗೆ ಬಹಳ ತೊಂದರೆ ಆಗಬಾರಂತ ಸೂಕ್ಷ್ಮ ಹೇಳಿ ಅದನ್ನು ಹಂಗೆ ಇಟ್ಲು. ಆಮೇಲೆ ಆತಗೆ ತನಗೆ ಬೇಕಾದ ಅಡಿಗೆ ಮಾಡಿ ಬಡಿಸಿದ್ಲು. ತೃಪ್ತಿ ಆಯಿತು. ಆತ ಒಂದು ದಿನ ಎದ್ದು ಹೇಳ್ದ, ಇಲ್ಲಮ್ಮ ನಾನು ಹೋಗ್ತೀನಿ ನಮ್ಮ ಮನೆಗೆ ಅಂದ. ಆಯ್ತಣ್ಣ ತಮ್ಮ ಹೋಗು, ನೀ ಬರುವಾಗ ಬುತ್ತಿ ತಂದಿದ್ದಿ, ನಾನು ಹೆಂಗೆ ಬರಿಗೆಲ್ಲಿ ಕಳಿಸ್ಲಿ, ನಾನು ಬುತ್ತಿ ಕಟ್ತೀನಿ, ತಗೊಂಡು ಹೋಗಪ್ಪ ಅಂತ ಹೇಳಿ. ಆವಾಗ ಆಯಿತು ಅಂದ. ಬುತ್ತಿ ಈಗಿನ ಕಟ್ಟಿಲ್ಲು, ಕಳಿಸಿಲ್ಲು. ಆ ತವರ ಮನೆಯಿಂದ ಹೇಗೆ ತಂದಿದ್ದ ಅದೇ ಪ್ರಕಾರ ತಗೊಂಡು ಹೋದ. ಹೋದ ಮೇಲೆ ಆ ಹೆಂಡತಿ ಇದ್ಲಲ್ಲ, ಬಿಚ್ಚಿ ನೋಡ್ತಾಳ. ಏನದ, ತಾನು ಕಟ್ಟಿದ ಅಳಿಸಿದ ಅನ್ನದ ಬುತ್ತಿ ವಾಪಸ್ ತನಗೆ ಬಂದದ. ಅದನ್ನು ವಾಪಸ್ ಕಟ್ಟಿಲ್ಲಕ್ಕೆ. ಮತ್ತು ನೀನು ಏನು ಕೊಟ್ಟಿದ್ದಿ ಅದನ್ನು ಕೊಡ್ತಾಳಿಲ್ಲ. ಮತ್ತು ನಾವು ಜಗತ್ತಿನಲ್ಲಿ ಮಹಾತ್ಮರಿಗೆ ಜ್ಞಾನಿಗಳಿಗೆ ನಾವು ಏನು ಕೊಟ್ಟಿವಿ ಅದೇ ನಮಗೆ ವಾಪಸ್ ಕೊಡ್ತಾರೆ. ಮತ್ತು ಅವರು ಅದಕ್ಕೆ ಅಲ್ಲಿ ಮಹಾತ್ಮರು ಬಸವಣ್ಣರು ಬಹಳ ಸಲ ಹೇಳ್ತಿದ್ರು, ಕಾಯಿ ಇಲ್ಲ ಕರ್ಪೂರ ಇಲ್ಲ ಬಂದೆ ನಿನ್ನ ಗುಡಿಗೆ. ಕೇಳ್ಕೊಂಡವನು, ಏ ಸುಗ್ರೇಶ್ವರ, ಏ ಎಲ್ಲಮ್ಮ ತಾಯಿ, ನಾನು ನಿನ್ನ ಗುಡಿಗೆ ಬಂದೆ, ಆದರೆ ಕಾಯಿನೂ ತರಲಿಲ್ಲ, ಕರ್ಪೂರ ತರಲಿಲ್ಲ, ಊದಿನ ಕಡ್ಡಿ ತರಲಿಲ್ಲ ಅಂತ ಕೇಳ್ಕೊಂತಿದ್ದ. ಆವಾಗ ದೇವರು ಹೇಳಿದರು, ಏನು ತಪ್ಪಾಯ್ತು ಅಂದ. ಕಾಯಿ ಇಲ್ಲ ಕರ್ಪೂರ ಇಲ್ಲ ಬಂದೆ ನಾನು ಗುಡಿಗೆ ಅಂತಿದ್ದಲ್ಲ, ನಿನಗ ವರವಿಲ್ಲ ಶಾಪವಿಲ್ಲ, ನಡಿ ನಿನ್ನ ಮನೆಗೆ ಅಂತ. ನಾನೇನು ಪಾಪ ನೀ ತಂದೆಯಲ್ಲಿ ಸಿಟ್ಟಾಗಲ್ಲ, ನಿನಗೆ ವರನೂ ಇಲ್ಲ ಶಾಪನೂ ಇಲ್ಲಪ್ಪ, ಹೆಂಗೆ ಖಾಲಿ ಬಂದಿದೆ ಹಂಗೆ ಖಾಲಿ ಹೋಗೋದು. ನಮ್ಮದು ಹಣೆಬರ ಹಿಂಗೆ ಆಗ್ತದೆ. ಹಿಂದೆ ಏನು ಮಾಡಿವಿ ಇವತ್ತು ಅದೇ ಉಣ್ಬೇಕಾಗಿದೆ. ಹಾಗಾಗಿ ಇಲ್ಲಿ ಅವುಗಳಿಗೆ ಸಂಚಿತ ಕರ್ಮ, ಆ ಸಂಚಿತ ಕರ್ಮಗಳು ಸಂಸ್ಕಾರ ರೂಪದಿಂದ ಅಹಂಕಾರದಲ್ಲಿ ಆಗಲಿ ಅಥವಾ ಅದಕ್ಕೆ ಕಾರಣವಾದ ಅವಿದ್ಯೆಯಲ್ಲಾಗಲಿ ಬೀಜ ರೂಪದಿಂದ ಇರ್ತಾವೆ ನೋಡವು. ಬೀಜ ಭೂಮಿ ಬಿತ್ತ, ಅದೇನದ ಇಂದಿನ ಸಂಸ್ಕಾರ ಬಿತ್ತದಲ್ಲಿ ಬೀಜ. ಆ ಬೀಜದಾಗ ಇದ್ದಿದ್ದೇ ಬೆಳೆ ಬರ್ತದಿಲ್ಲ. ಆ ಬೀಜದಾಗ ಪಾಪ ಇತ್ತಂದ್ರೆ ಪಾಪದ ಬೆಳೆನೇ ಬರ್ತದೆ. ಬೀಜದಾಗ ಪುಣ್ಯ ಇದ್ರೆ ಪುಣ್ಯ ಬೆಳೆ ಬರ್ತದೆ. ಬೀಜದಾಗ ಜ್ಞಾನ ಇತ್ತು ಜ್ಞಾನದ ಬೆಳೆ ಬರ್ತದೆ. ಮತ್ತು ಅದಾಗಿಲ್ದ ನಾವು ಬಿತ್ತಿದ್ದೊಂದು ಬರೋದೊಂದು ಅಂತ ಕೇಳಿದ್ರೆ ಹೆಂಗಾಗ್ತದೆ, ಆಗೋದಿಲ್ಲ. ಇದನ್ನ ಜನ್ಮಾಂತಗಳನ್ನು ಮುಂದೆ ಕೊಡೋದಕ್ಕೆ ಕಾರಣವಾಗಿವೆ. ಇವು ಏನವ, ಅವಿದ್ಯೆಯಲ್ಲಿ ಅಸಂಸ್ಕಾರ ಅವಲ್ಲ, ಒಂದೇ ಜನ್ಮದ ಬಿಡಂಗಿಲ್ಲ, ಜನ್ಮಾಂತರ. ಈ ಜನ್ಮ ಬಿಡೋದು ಮುಂದಿನ ಜನ್ಮ, ಮುಂದಿನ ಜನ್ಮ ಬಿಡೋದು ಮುಂದಿನ ಜನ್ಮ, ಮುಂದಿನ ಜನ್ಮ. ಎಷ್ಟು ಸಲ ಸತ್ತಿದ್ದೆ, ಎಷ್ಟು ಸಲ ಹುಟ್ಟಿದ್ದೆ ಅಂದರೆ ಭೀಷ್ಮಾಚಾರ್ಯರಿಗೆ ಗೊತ್ತಾಗಲಿಲ್ಲ. ನಾನು ಯಾರು ಸುಡಲಾರ್ದ ಯಾರು ಇಡಲಾರ್ದ ಭೂಮಿಯಲ್ಲಿ ನನ್ನ ದೇಹ ತ್ಯಾಗ ಆದ ಮೇಲೆ ಅಲ್ಲಿ ಮಣ್ಣು ಮಾಡಬೇಕಂತ ಶ್ರೀಕೃಷ್ಣ ಭಗವಂತನ ಕೇಳಿದ ಭೀಷ್ಮ. ಆಶ್ಚರ್ಯ ಆಯ್ತು ಕೃಷ್ಣಗ. ಈ ಭೀಷ್ಮಾಚಾರ್ಯ ಸಾಮಾನ್ಯ ಅಲ್ಲ, ಇಂಥವನಿಗೆ ಇಷ್ಟು ಜ್ಞಾನ ಇಲ್ಲ ಅಂದರೆ ಏನು ಹೇಳ್ಬೇಕಪ್ಪ ಇವನಿಗೆ ಅಂತ ಭೀಷ್ಮ ಹೇಳ್ದ. ನೋಡು, ಯಾರನ್ನ ಸುಡಲಾರ್ದ ಯಾರನ್ನ ಇಡಲಾರ್ದ ಜಾಗ ಎಲ್ಲಿ ಅದ ನೋಡ್ಕೊಂಡು ನೀವು ಬರ್ರಿ,
ಅದೇ ಜಾಗದಲ್ಲಿ ನಿನ್ನ ಏನು ಮಾಡ್ತೀವಿ, ಸಮಾಧಿ ಮಾಡ್ತೀವಿ. ಆವಾಗ ಪರಕಾಯ ಪ್ರವೇಶ, ನಾಯಿಯ ದೇವನ ತಾಳಿ ಭೀಷ್ಮ ಅದರಲ್ಲಿ ಹೊಕ್ಕು ಎಲ್ಲ ಕಡೆ ಹುಡುಕಾಡ್ತಾನೆ. ನಾಯಿಗೆ ಬರೀ ಎಲೆಬಿರು ವಾಸನೆ ಬರ್ತಾವ. ಎಲ್ಲನೂ ನೋಡಿ, ಇಲ್ಲೇ ಎಲಬೆ ಅಂದ್ರೇನು, ನಾವು ಹುಟ್ಟಲಾರದ ಯೋನಿ ಇಲ್ಲ, ಮೆಟ್ಟಲಾರದ ಭೂಮಿ ಇಲ್ಲ, ಉಣ್ಣದ ಊಟವಿಲ್ಲ. ಎಷ್ಟು ಜನ್ಮದಲ್ಲಿ ಯಾವ್ಯಾವ ಜನ್ಮದಲ್ಲಿ ಏನೇನು ತಿಂದಿವಿ ಗೊತ್ತಿಲ್ಲ. ನಾಯಿ ಆದಾಗ ಏನು ತಿಂದಿರ್ಬೋದು, ಸುಮ್ಮನೆ ವಿಚಾರ ಮಾಡ್ರಿ. ಆಗಿಲ್ಲ ನಾವು, ಆದರೆ ಹಿಂದೆ ಆಗಿದ್ದು ಅಂತ ಇಟ್ಗಾರಿ. ಎಲ್ಲವೂ ತಿಂದಿವಿಲ್ಲ, ಹಂದಿ ಆಗಿ ಒಂದು ಇಟ್ಗಾರಿ, ಮತ್ತೆ ತಿಂದಿವಿಲ್ಲ ಅಂತ ತಿರುಗಿ ಇಲ್ಲಿ ಬಂದೀವಿ ನಾವು, ಅದರ ಅರಿವಿಲ್ಲ ನಮಗೆ. ಹಾಗಾಗಿ ಈ ರೀತಿ ಒಕ್ಕಲಿಗನು ಬಿತ್ತುತ್ತಾನಲ್ಲ ಭೂಮಿಯಲ್ಲಿ. ಈ ವರ್ಷ ಒಂದು ಕಂಡಿಗೆ ಜೋಳ ಬೆಳೆದವು ಅಂದ್ರೂ ಕೂಡ ಅದ್ರಾಗ ಬಂಟ ತೆನೆ ಅಥವಾ ಬೀಜ ತೆನೆ ಅಂತ ಆರಿಸ್ತಾರೆ ಅಂತ್ಯ ಮಾಡುವಾಗ. ಆ ಬೀಜ ತೆನೆ ನಮ್ಮ ಮನೆಗ ಇಕ್ಕಳ ಮೂಗಳು ಜೋಳ ತೆಗಿತಿದ್ರು. 2 ಕಂಡಿಗೆ 3 ಕಂಡಿಗೆ ಜೋಳ ಬೆಳೆವು. ಬೀಜಕ್ಕಂತೇಳಿ 3 ಚೀಲ 4 ಚೀಲ ಬಾಯಿ ಹೊಲ್ದಿಡ್ತಿದ್ರು. ಅವನ್ನ ತಿಂತಿದ್ದಿಲ್ಲ, ಮತ್ತೆ ಅವು ಬಿತ್ತಕ್ಯವು. ಅಂದ್ರೆ ಏನಾಯ್ತು, ಎಲ್ಲವೂ ಈಗ ತೀರ್ಸಕ್ಕಾಯ್ತು, ಮುಂದಿನ ಜನ್ಮಕ್ಕೆ ಬಿತ್ತಕ್ಕೆ ಬೀಜ ಆಯ್ತು ನೋಡಿ. ಅದ್ರಂಗ ಸಂಚಿತ ಅನ್ನೋದು ಮುಂದೆ ಅವಿದ್ಯೆಯಲ್ಲಿ ಸಂಸ್ಕಾರ ರೂಪದಿಂದ ಬೀಜ ಅಥವಾ ಈ ಯಾವಾಗ ಈ ಉಪಾಧಿ ಸಿಕ್ಕಿದಾಗ ಮತ್ತೆ ಅವು ಬೆಳೆ ಆಗ್ತಾವ. ಈಚಲು ಗಿಡ ಆಗ್ತಾವ, ತೆಂಗಿನ ಗಿಡ ಆಗ್ತಾವ, ಜಾಲಿ ಬೀಜ ಆಗ್ತದ, ಬಾರೆ ಮುಳ್ಳಾಗ್ತದ, ಅನಂತ ರೀತಿ ಆಗ್ತಾವಲ್ಲ. ಈ ರೀತಿ ಅನ್ನುವಂಥ ಮಾತನ್ನ ಇಲ್ಲಿವರೆಗೆ ಹೇಳ್ತಾ ಬಂದರು. ಈಗ ಸಮಯ ಆದ ಕಾರಣ ಮಂಗಲ ಆದ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಅನ್ರಿ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು. ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು. ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಒಳವರಗನ್ನದೆ ಹೊಳೆವಾಚಿ ಜ್ಯೋತಿಗೆ. ಒಳವರಗನ್ನದೆ ಹೊಳೆವಾಚಿ ಜ್ಯೋತಿಗೆ. ಬೆಳಗೋ ಪ್ರಕಾಶನ ತಿಳಿದ ಮೈಮರ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಶತಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ. ಶತಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ. ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ. ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ. ಚೆನ್ನಾಗಿ ಬೆಳಗಿರಿ ಚಿನ್ಮಯ ಶಿವನಂದರ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ.
हरवो चैतन्यं शाश्वतं शान्तं व्योमातीतं निरञ्जनं नादबिन्दुकला अतीतं तस्मै श्री गुरवे नमः। श्रीमज्जगद्गुरु सिद्धारूढ़ महाराज की जय। श्री सद्गुरु शिवमुद्रा स्वामी महाराज।